ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಿರ್ಮತ್ಯೋಗ್ರಭವರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯತುಂ ಕರೇಣ ವಿಲಸನ್ ಮಂಥಾನಮನ್ನೇನ ಚ ರಮ್ಯಂ ಧಾಮ ತದನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ವ್ಯಾಸರಾಜೇಂದುಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತಾ ದುರ್ವಾದಿಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕರುಣಾಕಲ್ಪಪಾದಪೌ. ಧರಣೀಮಂಡಲೆ ಖ್ಯಾತಂ ಧೈರ್ಯಾದಿಗುಣವೃಕ್ಮಿತಂ ಧಿಕ್ಕೃತಾಶೇಷವಾಧೀವಂ ಧೀರಸಿಂಹಗುರುಂ ಭಜೆ. ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚಕ್ರತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರಕೃಪಾಮಯಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ಸುಬುಧೇಶಪ್ರಿಯಾನ್ ವಂದೇ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಪರ್ವತೇಷು ಯಥಾ ಮೇರುಃ ಗ್ರಹಣಾನಾಂ ಚ ಯಥಾ ರವಿಃ ಸರಿತ್ಸು ಚ ಯಥಾ ಗಂಗಾ ಗರುತ್ಮಾಂಶ್ಚ ಪತಿಸ್ತ್ರಿಷು. ನಕ್ಷತ್ರಾಣಾಂ ಯಥೋ ಚಂದ್ರಃ ಗೌರರಿಷ್ಠಾ ಚತುಷ್ಪದಾಂ ಮಾಸಾನಾಂ ಮಲಮಾಸೋऽಯಂ ದ್ವಿಪದಾಂ ಬ್ರಾಹ್ಮಣೋ ಯಥಾ. ಅಧಿಕ ಮಾಸ, ಪುರುಷೋತ್ತಮನ ಮಾಸ. ಈ ಮಾಸದಲ್ಲಿ ಯಾವ್ಯಾವ ವಿಧಿ ಸಹಿತವಾದಂತಹ ಕರ್ಮಗಳನ್ನು ಮಾಡ್ತೇವೋ ಪ್ರತಿಯೊಂದು ಕರ್ಮಕ್ಕೂ ಕೂಡ ದೇವರು ಬೇಗನೆ ವರ ಕೊಡುವಂತಹ ಮಾಸ ಅಂತ ಹೇಳ್ತಾರೆ. ಬೇಗನೆ ವರ ಕೊಡುತ್ತಾನಂತೆ. ಯಾವುದೇ ಕರ್ಮ ಮಾಡಲಿ, ವಿಧಿ ಸಹಿತವಾದಂತಹ ಕರ್ಮ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ, ಆಚಾರದಲ್ಲಿ ಏನಿದೆಯೋ ಅಂತಹ ಕರ್ಮಗಳನ್ನ ಯಥಾವತ್ತಾಗಿ ನಾವು ಈ ಮಾಸದಲ್ಲಿ ಮಾಡಿದರೆ ಹೇಳ್ತಾರೆ, ಒಂದು ವರ್ಷದಲ್ಲಿ ಏನಾದರೂ ಕರ್ಮಗಳನ್ನ ಮಾಡುವುದರಲ್ಲಿ ವ್ಯತ್ಯಾಸ ಆಗಿದ್ದರೆ ಈ ಮಾಸದಲ್ಲಿ ಮಾಡಿ ಫಲ ಸಿಕ್ಕಿ ಹೋಗುತ್ತೆ ಅಂತ. ನಮಗೆ ಚಾತುರ್ಮಾಸ್ಯ ಅಂದ ಕೂಡಲೇನೆ ಪ್ರಾರಂಭ ಆಗುವುದೇ ಏಕಾದಶಿ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಹೇಳುವುದು ಯಾವುದು ಅಂತಂದರೆ ಉಪವಾಸ.
ಏಕಾದಶಿ ಮಾಡುವುದೇ ಕಷ್ಟ. ಹಾಗಿರುವಾಗ ಅನೇಕ ವ್ರತಗಳಿವೆ. ಏಕಾದಶಿ ಹೇಗೆ ಉಪವಾಸದ ವ್ರತವೋ ಅದೇ ರೀತಿಯಾಗಿ ವಿಷ್ಣು ಪಂಚಕ ಅನ್ನುವಂತಹ ಒಂದು ವ್ರತ ಇದೆ, ಭೀಷ್ಮ ಪಂಚಕ ಅನ್ನುವಂತಹ ವ್ರತ ಇದೆ. ಹೀಗೆ ಅನೇಕ ವ್ರತಗಳು ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾದ ವ್ರತ ಯಾವುದು ಅಂತಂದ್ರೆ ವಿಷ್ಣು ಪಂಚಕ ಅಂತ ಹೇಳ್ತಾರೆ. ವಿಷ್ಣು ಪಂಚಕ ವ್ರತ ಅಂತಂದರೆ ತಿಂಗಳಲ್ಲಿ 5 ಉಪವಾಸವನ್ನ ಮಾಡ್ಬೇಕಂತ. ನಾವು ಒಂದು ಉಪವಾಸ ಮಾಡೋದೇ ಕಷ್ಟ ಆಗಿರುತ್ತೆ. ಒಂದು ಏಕಾದಶಿ ಮಾಡಬೇಕಂದ್ರೇನೆ ತುಂಬಾ ಕಷ್ಟ. ಅದು ವಿಷ್ಣು ಪಂಚಕದಲ್ಲಿ ಹೇಳ್ತಾರೆ 5 ಉಪವಾಸ, ತಿಂಗಳಿಗೆ 5 ಉಪವಾಸ. ಹೇಗೆ ಅಂತಂದರೆ ಮೊದಲಿಗೆ 2 ಏಕಾದಶಿಗಳು, ತಿಂಗಳಿಗೆ 2 ಏಕಾದಶಿಗಳು, ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿ, ಮತ್ತೊಂದು ಹುಣ್ಣಿಮೆ, ಮತ್ತೊಂದು ಅಮಾವಾಸ್ಯೆ, 4 ಆಯ್ತು. ಮತ್ತೊಂದು ಶ್ರವಣ ಉಪವಾಸ ಅಂತ. ಯಾವತ್ತು ಶ್ರವಣ ನಕ್ಷತ್ರ ಬರುತ್ತೋ ಅವತ್ತು ಉಪವಾಸವನ್ನ ಮಾಡಬೇಕು. ಹೀಗೆ ಮಾಡುವುದರಿಂದ 5 ಉಪವಾಸ, 5 × 12 ತಿಂಗಳು, ಒಟ್ಟಾರೆ ಇಷ್ಟು ಉಪವಾಸ ಮಾಡಿದರೆ ವಿಷ್ಣು ಪಂಚಕ ಅಂತ ಕರೀತಾರೆ. ಅನೇಕ ಸ್ಮೃತಿಗಳಲ್ಲಿ ಹೇಳುವಾಗ ತಿಳಿಸ್ತಾರೆ, ಜೀವನದಲ್ಲಿ 3 ಸಲ ಆದರೂ ಕೂಡ ಈ ವಿಷ್ಣು ಪಂಚಕ ಉಪವಾಸವನ್ನ ಮಾಡಬೇಕಂತೆ. ಜೀವನದಲ್ಲಿ 3 ಸಲ ಆಗೋದಿಲ್ಲ ಅಂತ ಇತ್ತಂದ್ರೆ ಈ ಅಧಿಕ ಮಾಸದಲ್ಲಿ ಬರುವಾಗ 1 ತಿಂಗಳಲ್ಲಿ ಈ ವಿಷ್ಣು ಪಂಚಕ ಉಪವಾಸ ಮಾಡಿದರೆ 12 ವರ್ಷಗಳ ಕಾಲ ಏನು ವಿಷ್ಣು ಪಂಚಕ ಉಪವಾಸ ಮಾಡ್ತೇವೋ ಅದರ ಫಲವನ್ನ ಈ ಒಂದೇ ಅಧಿಕ ಮಾಸದಲ್ಲಿ ತಿಳಿಸ್ತಾರೆ. ಪ್ರಾರಂಭ ಆಗುವುದೇ ಪಾಡ್ಯ ಹುಣ್ಣಿಮೆ, ಆದ್ದರಿಂದ ಅವತ್ತು ಉಪವಾಸ, ಏಕಾದಶಿ ಉಪವಾಸ, ಶ್ರವಣ ಬರುತ್ತೆ, ಶ್ರವಣ ಉಪವಾಸ, ಮುಂದೆ ಬರುವಂತಹ ಹುಣ್ಣಿಮೆ ಉಪವಾಸ, ಮತ್ತೆ ಅಮಾವಾಸ್ಯೆ ಉಪವಾಸ. ಈ ರೀತಿಯಾಗಿ 5 ಉಪವಾಸ ಈ ಯಾವ ಅಧಿಕ ಮಾಸದಲ್ಲಿ ಮಾಡಿದರೆ ಇದನ್ನ ಲಘು ವಿಷ್ಣು ಪಂಚಕ ಅಂತ ಕರೀತಾರೆ. ಇಡೀ 1 ವರ್ಷ ಯಾರಿಗೆ ಮಾಡ್ಲಿಕ್ಕಾಗೋದಿಲ್ಲವೋ ಅಂತಹ ವ್ಯಕ್ತಿಗಳು ಈ ಅಧಿಕ ಮಾಸದಲ್ಲಿ ಉಪವಾಸ ಮಾಡಿದರೆ ವಿಷ್ಣು ಪಂಚಕ ಉಪವಾಸ ಮಾಡಿದಂತಹ ಫಲ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಅರ್ಥಾತ್ ಅಧಿಕ ಮಾಸದಲ್ಲಿ ಯಾವುದೇ ಕರ್ಮ ಮಾಡಿದರೂ ಕೂಡ ಬೇಗ ಫಲ ಸಿಗುತ್ತೆ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾ ನಿನ್ನೆಯ ವಿಚಾರ ನೋಡಿದ್ವಿ. ಏನು ಅಂತಂದರೆ ಅಧಿಕ ಮಾಸದಲ್ಲಿ ಪ್ರಾರಂಭವಾಗಿ ಹೇಳುವುದೇ ಸ್ನಾನವನ್ನ ಮಾಡಬೇಕು ಅಂತ. ಶುದ್ಧವಾದ ಮೃತ್ತಿಕಾ ಸಹಿತವಾದಂತಹ ಸ್ನಾನಾದಿಗಳನ್ನ ಮಾಡಿ ಪುರುಷನೇ ಒಳಗಿರುವಂತಿದ್ದಾನೆ ಅಂತ ಅನುಸಂಧಾನ ಪೂರ್ವಕವಾಗಿ ಸ್ನಾನವನ್ನ ಮಾಡಿದರೆ ಅದು ಶುದ್ಧವಾದ ಸ್ನಾನ ಅಂತ ಕರೀತಾರೆ ಅನ್ನುವಂತಹ ವಿಚಾರವನ್ನ ನಿನ್ನೆ ನೋಡಿದ್ದು. ಸ್ನಾನ ಆದ ಮೇಲೆ ಏನ್ ಮಾಡಬೇಕು ಅಂತಂದರೆ ಅನೇಕ ವಿಧಾಚಾರವನ್ನು ಹೇಳ್ತಾರೆ. ಅಸಂಕ್ರಾಂತೋ ಯದಾ ಮಾಸಃ ಪ್ರಾಪ್ಯತೆ ಮಾನವೈ ಕ್ರಿಯತೆ ಮಹೋತ್ಸವ ಸದಾ ಕಾರ್ಯ ಆತ್ಮನೋ ಹಿತಕಾಂಕ್ಷಿಭಿಃ. ಪ್ರತಿಯೊಂದು ಮಾಸದಲ್ಲಿ ಮಾಡುವಂತಹ ಕರ್ಮವನ್ನೇ ಈ ಮಾಸದಲ್ಲಿಯೂ ಕೂಡ ಹೇಳ್ತಾರೆ. ಅಧಿಮಾಸೇತು ಸಂಪ್ರಾಪ್ತೆ ಶುಭೆ ಸೂರ್ಯಾದಿ ದೈವತೆ 33 ಅಪೂಪಾಂಶ್ಚ ದಾನಾರ್ಹಾಂಶ್ಚ ದಿನೇ ದಿನೇ ಸುವರ್ಣ ಗುಣ ಸಂಯುಕ್ತಾನ್ ಕಾಂಸ್ಯಪಾತ್ರೆ ನಿಧಾಯ ಚ ವಿಷ್ಣು ಪ್ರೀತ್ಯೆ ಪ್ರದಾದ್ಯಚ್ಚ ಪೃಥ್ವೀ ದಾನ ಫಲಂ ಲಭೇತ್. ದ್ವಾದಶ್ಯಾಂ ಪೌರ್ಣಮಾಸ್ಯಂ ವಾ ಕ್ಷಯೇ ಪಾತೆ ಶುಭೆ ಅಹ್ನಿವ ನಿಷ್ಕಿಂಚನೇನ ದಾತವ್ಯ ಘೃತ ಶರ್ಕರಯಾ ಸಹ ಯಾವಂತಿ ಚೈವ ಚಿತ್ರಾಣಿ ತೇಷು ಅಪೂಪೇಷು ಪಾಂಡವ ತಾವದ್ವಾದಶ ವರ್ಷಾಣಿ ಸ್ವರ್ಗಲೋಕೆ ಮಹೀಯತೆ. ನೋಡಿ, ಭವಿಷ್ಯತ್ ಪುರಾಣದಲ್ಲಿ ಒಂದು ಮಾತು ಅಧಿಕ ಮಾಸದ ಬಗ್ಗೆ ಹೇಳ್ತಾರೆ. ದಾನ ಮಾಡಬೇಕು ಅಂತ. ಅಧಿಕ ಮಾಸದಲ್ಲಿ ದಾನಕ್ಕೆ ವಿಶೇಷವಾದಂತಹ ಫಲವನ್ನ ಹೇಳ್ತಾರೆ. ದಾನ ಮಾಡಬೇಕು ಅಂದ್ರೆ ನಾವೇನೋ ದಾನ ಮಾಡಲಿಕ್ಕೆ ಸಿದ್ಧರಿರ್ತೇವೆ. ನಾವು ದಾನ ಮಾಡಿದಂತಹ ಫಲ ನಮಗೆ ಸಿಗಬೇಕು ಅಂತಂದರೆ ಕೊಡುವಂತಹ ವ್ಯಕ್ತಿ, ಯಾವ ವ್ಯಕ್ತಿ ತಗೊಳ್ತಾ ಇರ್ತಾನಲ್ವಾ ಆ ವ್ಯಕ್ತಿಯಲ್ಲಿಯೂ ಕೂಡ ದಾನ ತಗೊಳ್ಳೋದಕ್ಕಿಂತ 2 ಪಟ್ಟಾದಂತಹ ಶಕ್ತಿ ಅವನಲ್ಲಿರ್ಬೇಕಂತ. ಅದಕ್ಕೆ
ಮಧ್ವ ವಿಜಯದಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾರೆ. ತುಂಬಾ ದೊಡ್ಡ ವಿಚಾರ. ಎಂತವರಿಗೆ ದಾನ ಕೊಡಬೇಕು ಅಂತ, ದಾನ ಕೊಡುವುದರಿಂದ ಏನಾಗ್ಬೇಕು ಅಂತ. ಈಗೆಲ್ಲ ಏನ್ ಗೊತ್ತಾ, ದಾನ ಕೊಟ್ಬಿಡ್ತೇವೆ, ಕೊಟ್ಟ ಮೇಲೆ ಅಯ್ಯೋ ದಾನ ಕೊಟ್ಟಾಯ್ತು ಅಂತಾನು ಹೇಳ್ತೇವೆ, ಫಲ ಸಿಕ್ತಾ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೇವೆ. ಈಗಿನ ಕಾಲ ಹಾಗಾಗಿದೆ. ಅದ್ರ ದಾನ ಕೊಟ್ಟ ಕೂಡಲೇನೆ ದಾನದ ಫಲ ಸಿಗಬೇಕಂತ. ಮಧ್ವ ವಿಜಯದಲ್ಲಿ ಒಂದು ಮಾತಿದೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಹೇಗೆ ದಾನ ಕೊಡಬೇಕು ಅಂತಂದ್ರೆ, ದಾನ ತಗೊಳ್ಳುವಂತಹ ವ್ಯಕ್ತಿಯಲ್ಲಿಯೂ ಕೂಡ ಒಳ್ಳೆಯ ಶಕ್ತಿ ಇರಬೇಕಂತ. ಆಚಾರ್ಯ ಮಧ್ವರ ಅವತಾರ ಆಗಿದೆ, ವಾಸುದೇವನ ಬಾಲಕ ವಾಸುದೇವ. ಆ ಸಮಯದಲ್ಲಿ ಮನೆಯ ಹತ್ತಿರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಂದು ಮಧ್ಯಗೇಹ ಭಟ್ರಿಗೆ ಹೇಳ್ತಾರಂತೆ, ಮನೆಯಲ್ಲಿ ಮಗು ಹುಟ್ಟಿದೆ, ಆ ಮಗುವಿಗೆ ಹಾಲು ಕುಡಿಸ್ಲಿಕ್ಕಾಗಿ ನಿಮ್ಮಲ್ಲಿ ಹಸು ಇಲ್ಲ, ಹಾಗಾಗಿ ನಾನು ಹಸುವನ್ನು ದಾನ ಕೊಡ್ತೇನೆ ಅಂತ. ನೋಡಿ ಎಂತಹ ವ್ಯಕ್ತಿ ಅಂದ್ರೆ, ದಾನ ಕೊಟ್ಟ, ಒಳ್ಳೆಯ ವ್ಯಕ್ತಿಗೆ ದಾನವನ್ನ ಕೊಟ್ಟ. ದಾನ ಕೊಟ್ಟ ಮೇಲೆ ಏನಾಯ್ತು ಅಂತಂದ್ರೆ, ಇದು ಮಧ್ವ ವಿಜಯದಲ್ಲಿ ಉಲ್ಲೇಖಿತವಾದಂತಹ ವಿಚಾರ. ಯಾಕೆಂದ್ರೆ ನೋಡಿ ಬರೆದದ್ದು ಮಧ್ವ ವಿಜಯ. ಎಂತಹ ಮಾತು ಅಂದ್ರೆ, ವಾಸುದೇವ ಇನ್ನೂ ಬಾಲಕ, ಚಿಕ್ಕ ಮಗು, ಆ ಮಗುವಿನ ತಂದೆ ಮಧ್ಯಗೇಹ ಭಟ್ರು, ಅವರಿಗೆ ವ್ಯಕ್ತಿ ದಾನ ಕೊಟ್ಟ. ದಾನ ಕೊಟ್ಟ ವ್ಯಕ್ತಿ ಸತ್ತು ಹೋದಂತೆ. ಸತ್ತು ಹೋದ. ಏನಾಯ್ತು ಅಂತಂದ್ರೆ, ಯಾವ ವ್ಯಕ್ತಿ ದಾನ ಕೊಟ್ಟಿದ್ನಲ್ವಾ ಅವನ ಮಗನಾಗಿ ಅವನು ಹುಡ್ತಾನೆ. ಹುಟ್ಟಿ ಏನಾಗತ್ತೆ ಅಂತಂದ್ರೆ, ಇದೇ ವಾಸುದೇವ ಮುಂದೆ ಮಧ್ವಾಚಾರ್ಯರಾದಾಗ ಅವರಿಂದ ಸಂಪೂರ್ಣವಾದಂತಹ ಸರ್ವಮೂಲ ಪಾಠವನ್ನ ಕೇಳುವಂತಹ ಶಕ್ತಿ ಆ ವ್ಯಕ್ತಿ ಕೊಡ್ತಾರಂತೆ ಭಗವಂತ. ಅಂದ್ರೆ ದಾನ ಕೊಟ್ಟ ಮೇಲೆ ತಗೊಳ್ಳುವಂತಹ ವ್ಯಕ್ತಿಯಲ್ಲಿಯೂ ಕೂಡ ಆ ಶಕ್ತಿ ಇರಬೇಕು ಅಂತ. ಅದಕ್ಕೆ ನೋಡಿ, ನಮ್ಮಲ್ಲಿ ದಾನ ಆದ ಕೂಡ ಎಲ್ಲವೂ ಬರ್ತೇವೆ. ಇಲ್ಲಿ ಹೇಳ್ತಾರೆ, ಅಪೂಪ ದಾನ ವಿಶೇಷವಾದದ್ದು ಅಂತ. ತ್ರಯತ್ರಿಂಶತ್ ಅಪೂಪಾಂಶ ದಾನಾರ್ಹಾಂಶ ದಿನೇ ದಿನೇ. ಯಾರಿಗೆ ದಾನ ತಗೊಳ್ಳಿಕ್ಕೆ ಶಕ್ತಿ ಇದೆಯೋ ಅಂತವರಿಗೆ ತ್ರಯತ್ರಿಂಶತ್ 33 ಅಪೂಪಗಳನ್ನ ದಾನ ಕೊಡಿ ಅಂತ. ಆಚಾರ್ಯ ತಗೊಳ್ಳಿ ತಗೊಳ್ಳಿ ಅಂತ ಕೊಡ್ಬೋದು ದಾನಗಳು. ಯೋಚನೆ ಮಾಡಿ, 33 ಅಪೂಪ ಕೊಟ್ಟಾಗ ತಗೊಂಡಂತಹ ಆಚಾರ್ಯರು ಆ ಅಪೂಪವನ್ನ ಎಷ್ಟು ತಿಂತಾರೆ ಅಲ್ವಾ? ಬೇಕು ಅಂತ ಮುಖ್ಯ ಉದ್ದೇಶ ಅಲ್ಲ. 33 ಅಪೂಪ ಒಬ್ಬ ವ್ಯಕ್ತಿ ಕೊಟ್ರೆ ಅದೇ ಬಹಳ ನಮಗೆ. ಹಾಗಿರುವಾಗ 33 ಅಪೂಪಗಳನ್ನ 33 ಜನ ಕೊಟ್ರೆ ತಗೊಳ್ಳುವ ವ್ಯಕ್ತಿ ಹೇಗಾಗಿರಬಾರದು? ಅದ್ರ ಇನ್ನೂ ವಿಚಾರ ಹೇಳ್ತಾರೆ ಅಲ್ಲಿ. ನಮಗೆ ಅಪೂಪ ದಾನ ಅಂದ ಏನೋ ಮಾಡಿಸ್ತೇವೆ, ಕೊಡ್ತೇವೆ. ಈ ಅಪೂಪ ಅಂದ ಕೂಡಲೇನೆ ಈ ಅಪೂಪ ಮಾಡುವಂತಹ ಪ್ರಕ್ರಿಯೆ ಅದು ಸ್ವಲ್ಪ ತುಂಬಾ ಕಷ್ಟವಾಗಿದೆ ಈಗಿನ ಕಾಲದಲ್ಲಿ. ಯಾಕೆ ಅಂತಂದ್ರೆ, ಅಲ್ಲಿ ಹೇಳ್ತಾರೆ, ಯಾವಂತಿ ಚೈವ ಚಿತ್ರಾಣಿ ತೇಷು ಅಪೂಪೇಶು ಪಾಂಡವ ಅಂತ. ಅಂದ್ರೆ ಆ ಅಪೂಪಗಳಲ್ಲಿ ಛಿದ್ರಗಳು ಕಾಣ್ತಾ ಇರ್ಬೇಕಂತೆ. ಎಷ್ಟು ಛಿದ್ರಗಳಿರ್ತಾವೋ ಅಷ್ಟು ವರ್ಷ ಆ ವ್ಯಕ್ತಿ ಅವನು ಒಳ್ಳೆಯ ಲೋಕವನ್ನ ಪಡಿತಾನೆ, ಸುಖವನ್ನ ಅನುಭವಿಸ್ತಾನೆ ಅಂತ ಹೇಳುವಂತಹ ಮಾತು. ಈಗಿನ ಕಾಲದ ಅಪೂಪ ಹೇಗಿದೆ ಅಂದ್ರೆ, ಪೂರಿ ಮಾಡಿದ ಹಾಗಿರುತ್ತೆ ಈಗ ಅಲ್ವಾ? ಹೌದು. ಯಾಕೆ ಅಂತಂದ್ರೆ ದಾಸರಾಯರು ಹೇಳಿದ್ದ ಮಾತು. ದಾಸರಾಯರು ಹೇಳುವಾಗ ಹೇಳ್ತಾರಂತೆ, ಏನು ಹೇಳ್ತಾರೆ ಅಂತ ದಾಸರಾಯರು, ಮಾಡುವಂತಹ ಕರ್ಮಗಳನ್ನ ನೋಡಿ, ಹಿಂದಿನ ಕಾಲದಲ್ಲಿ ಒಂದು ಅಪೂಪ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ. ಹೇಗೆ ಪ್ರಕ್ರಿಯೆ ಅಂತಂದರೆ, ಅಕ್ಕಿಯನ್ನ ನೆನೆಸಿಡಬೇಕಂತೆ, ಶುದ್ಧವಾದ ಅಕ್ಕಿ. ಆ ಅಕ್ಕಿಯನ್ನ 3 ದಿನಗಳ ಕಾಲ ನೆನೆಸಿಡಬೇಕು, ದಿನ ತೊಳಿತಾ ಬರ್ಬೇಕಂತ. ಆ ಅಕ್ಕಿ ವಾಸನೆ ಆಗಬಾರದು, ನೀರು ವಾಸನೆ ಆಗಬಾರದು, ಹಂಗೆ ಶುದ್ಧ ಮಾಡಿಡಬೇಕಂತೆ. ಮಾಡಿಟ್ಟ ಮೇಲೆ 3 ದಿನ ಆ ಅಕ್ಕಿ ನೆಂದ ಮೇಲೆ ಆ ಅಕ್ಕಿಯನ್ನ ನೆರಳಿಗೆ ಒಣಗಿ ಹಾಕ್ಬೇಕಂತ. ಬಿಸಿಲಿಲ್ಲದಂತಹ ಸ್ಥಳದಲ್ಲಿ ಒಣಗಿ ಹಾಕ್ಬೇಕು. ಆರಿ ಹಾಕಿ ಆರಿದ ಅಕ್ಕಿಯನ್ನ ಪುಡಿ ಮಾಡ್ಬೇಕಂತ. ಅದನ್ನ ರುಬ್ಬಬೇಕು ಅಂತ ಹೇಳ್ತಾರೆ, ಮನೆಯಲ್ಲೇನೆ ರುಬ್ಬಬೇಕು. ರುಬ್ಬಿದ ಮೇಲೆ ಆ ಹಿಟ್ಟನ್ನ ತಗೊಂಡು ಒಳ್ಳೆಯ ಬೆಲ್ಲದ ಒಟ್ಟಿಗೆ ಸೇರಿಸಿ ಅದನ್ನ ಅರಿಬೇಕಂತ.
ಚೆನ್ನಾಗಿ ಅರೆದು ಅದು ಚೆನ್ನಾಗಿ ಇದಾದ ಮೇಲೆ ಅದನ್ನು 1 ಗಂಟೆ 3 ಗಂಟೆ ನೆನೆಸಿಡಬೇಕು. ಅದು ಆದ ಮೇಲೆ ಅದನ್ನ ತೆಗೆದು ಅಪೂಪವನ್ನ ಮಾಡಬೇಕು ಅಂತ ಪ್ರಕ್ರಿಯೆ. ಹೀಗೆ ಅಪೂಪ ಮಾಡಿದರೆ ಅನೇಕ ಅನೇಕ ಚಿತ್ರಗಳು ಸಿಗ್ತಾವಂತೆ. ಈಗೆಲ್ಲ ಏನಾಗಿದೆ ಅಂತಂದ್ರೆ ಆ ಛಿದ್ರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಛಿದ್ರ ಕಾಣಬೇಕು ಬೇಡವೋ ಗೊತ್ತಿಲ್ಲ, ಅದ್ರ ಮೇಲೆ ಗಸಗಸೆಯನ್ನು ಹಾಕ್ತೇವೆ. ಯಾಕೆ ಗಸಗಸೆ ಹಾಕುವುದು ಅಂತಂದ್ರೆ ಛಿದ್ರ ಕಾಣುವ ಹಾಗೆ ಆಗಲಿ ಅನ್ಲಿಕ್ಕೆ ಗಸಗಸೆಯನ್ನು ಹಾಕುವುದು ಅಂತ. ಹಾಗಾಗಿ ಅಂದ್ರೆ ಅರ್ಥಾತ್ ಅಪೂಪ ಮಾಡುವುದೇ ಇಷ್ಟು ಕಷ್ಟ ಇದೆ. ಇಂತಹ ಅಪೂಪವನ್ನ ಮಡೀಲೆ ಮಾಡಿ ತಗೊಳ್ಳುವಂತಹ ವ್ಯಕ್ತಿ, ಕೊಡುವಂತಹ ವ್ಯಕ್ತಿ ಇಬ್ಬರೂ ಮಡೀಲೇನೆ ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಉದ್ದೇಶ. ಏನೋ ದೊಡ್ಡದಲ್ಲ ಆಚಾರ್ಯ, ಮಾಡಬಹುದು ಅಂತ. ಆದ್ರೆ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ಸುವರ್ಣ ಗುಣ ಸಂಯುಕ್ತಾನ್ ಕಾಂಸ್ಯ ಪಾತ್ರೆ ನಿಧಾಯ ಚ. ಅಪೂಪ ಕೊಡುವಾಗ ಮೋದಿಜಿ ಹೇಳಿದ್ದಾರೆ 1 ವರ್ಷದವರೆಗೆ ಆ ಅಂಗಡಿಗಳಿಗೆ ಹೋಗಬೇಡಿ ಅಂತ. ಯಾವ ಅಂಗಡಿಗಳು ಅಂತಂದರೆ ಜುವೆಲ್ಲರ್ಸ್ಗಳಿಗೆ, ಬಂಗಾರ ಬೆಳ್ಳಿಯನ್ನ ಪರ್ಚೇಸ್ ಮಾಡಬೇಡಿ ಅಂತ. ಆದ್ರೆ ಅಧಿಕ ಮಾಸದ ನಿಯಮದಲ್ಲಿ ಹೇಳ್ತಾರೆ, ಅಪೂಪ ದಾನದ ಒಟ್ಟಿಗೆ ಯಥಾಮತಿಯಾಗಿ ಬಂಗಾರವನ್ನ ಇಟ್ಟು ದಾನ ಮಾಡಬೇಕಂತೆ. ಅದು ಕಾಂಸ್ಯ ಪಾತ್ರೇಶು, ಕಾಂಸ್ಯ ಪಾತ್ರೆ ಅಂದ್ರೆ ಕಂಚಿನ ಪಾತ್ರೆಗಳಲ್ಲಿ ಅಪೂಪವನ್ನ ಹಾಕಿಕೊಂಡು ಅದನ್ನ ಗುಣ ಸಂಯುಕ್ತಾನ್, ಒಳ್ಳೆಯ ಬೆಲ್ಲದಿಂದ ಮಿಶ್ರಿತವಾದಂತಹ ಅಪೂಪವನ್ನ ದಾನ ಮಾಡಿದರೆ ವಿಷ್ಣು ಪ್ರೀತಿ ಪ್ರದಾದಿಚ್ಚ, ವಿಷ್ಣು ಪ್ರೀತಿಯಾಗಬೇಕು, ಪುರುಷೋತ್ತಮ ಪ್ರೀತಿಯಾಗಬೇಕು ಅಂತಲೇನೆ ಇದನ್ನ ಮಾಡಿದರೆ ಮಾಸಾದಿಕೇತು ಸಂಪ್ರಾಪ್ತೆ ಯಾವತ್ ಸರ್ವಾನಪೂಪಕಾನ್ ತಾವತ್ ವರ್ಷಮವಾಪ್ನೋತಿ ವಿಷ್ಣು ಲೋಕಂ ಸನಾತನಂ. ನಾವು ಹೀಗೆ 33 ಅಪೂಪ ದಾನ ಕೊಡುವುದರಿಂದ ಅದರಲ್ಲಿ ಎಷ್ಟು ಛಿದ್ರಗಳಿವೆಯೋ, ಅಷ್ಟು ರಂಧ್ರಗಳಿವೆಯೋ, ಅಷ್ಟು ವರ್ಷಗಳ ಕಾಲ ಭಗವಂತ ನಮ್ಮನ್ನ ಒಳ್ಳೆಯ ಲೋಕದಲ್ಲಿ ಸುಖವಾಗಿ ಇಡ್ತಾನೆ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾರೆ. ಕೇವಲ ಅಷ್ಟೇನಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ಹೇಳ್ತಾರೆ, ಯಾವತ್ತು ವಿಶೇಷವಾಗಿ ಈ ಅಪೂಪವನ್ನು ದಾನ ಕೊಡಬೇಕು ಅಂತ. ಪ್ರತಿನಿತ್ಯ ದಾನ ಕೊಡುವುದು ಒಂದು ನಿಯಮ, ಏಕಾದಶಿಯನ್ನ ಹೊರತುಪಡಿಸಿ ಈ ತಿಂಗಳ ಪೂರ್ತಿಯಾಗಿ ಅಪೂಪ ದಾನ ಕೊಡ್ಬೇಕಂತೆ, ಅದು ಒಂದು ಕ್ರಮ. ಅಥವಾ ದ್ವಾದಶಿ, ಹುಣ್ಣಿಮೆ ಅಥವಾ ಶುಭ ದಿನಗಳಲ್ಲಿ, ವ್ಯತಿಪಾತ, ವ್ಯಾಘಾತ ಮೊದಲಾದಂತಹ ಯೋಗಗಳಲ್ಲಿ, ಸೋಮವಾರ ಮೊದಲಾದಂತಹ ವಾರಗಳಲ್ಲಿ ಈ ಯಾವ ಅಪೂಪ ದಾನಗಳನ್ನ ಪ್ರತ್ಯೇಕವಾಗಿ ಇದನ್ನ ಕೊಡಬೇಕು ಅಂತ ಹೇಳ್ತಾ, ಅಸಂಕ್ರಾಂತೇತು ಸಂಪ್ರಾಪ್ತೆ ಮಾಮುದ್ದಿಶ್ಯ ವ್ರತಂ ಚರೇತ್ ಅಧಿಮಾಸಸ್ಯ ಅಧಿಪತಿಂ ಅಹಂ ವೈ ಪುರುಷೋತ್ತಮ ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ ಪಿತೃತರ್ಪಣಂ ದೇವಾರ್ಚಾಂ ಚ ತಥಾ ಚೈವ ಯೇ ಅರ್ಚಯಂತಿ ನರಾಯಿಹ ಅಕ್ಷಯ್ಯಂ ತದ್ಭವೇತ್ ಸರ್ವಂ ಮಾಮುದ್ದಿಶ್ಯ ಯತ್ಕೃತಂ. ನೋಡಿ, ಈ ರೀತಿಯಾದಂತಹ ಕರ್ಮವನ್ನ, ಸ್ನಾನವನ್ನ ಮಾಡಿ ಶುದ್ಧರಾದ ಮೇಲೆ ಈ ಅಪೂಪ ದಾನಾದಿಗಳನ್ನ ಕೊಡಬೇಕು ಅಂತ ತಿಳಿಸ್ತಾರೆ. ಕೇವಲ ಅಪೂಪ ದಾನ ಮಾತ್ರ ಕೊಡಬೇಕಾ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಅಪೂಪಕ್ಕೆ ಪ್ರಾಧಾನ್ಯತೆಯನ್ನು ಹೇಳಿದ್ದು ಕೇವಲ ಅಪೂಪ ದಾನ ಅಂತಲ್ಲ, ಯಾವ ಯಾವ ವಸ್ತು ವಿಧಿ ಸಹಿತವಾಗಿದೆಯೋ, ಶಾಸ್ತ್ರದಲ್ಲಿ ಹೇಳಿದಾರೋ ಅಂತಹ ವಸ್ತುಗಳನ್ನು ಕೂಡ ದಾನ ಕೊಡಬಹುದು ಅಂತ. ದಾನ ಅಂದ ಕೂಡಲೇನೆ ಇನ್ನು ಹೇಳ್ತಾರೆ, ಸ್ನಾನಂ ದಾನಂ ಜಪಂ ಹೋಮಂ ಸ್ವಾಧ್ಯಾಯಂ ಪಿತೃತರ್ಪಣಂ. ಪ್ರತಿನಿತ್ಯದಲ್ಲಿಯೂ ಕೂಡ ದೇವರ ಮುಂದೆ ಕೂತುಕೊಂಡು, ನಮಗೆ ಅಪೂಪ ದಾನ ಕೊಡ್ಲಿಕ್ಕಾಗೋದಿಲ್ಲ ಸ್ವಾಮಿ, ಏನ್ ಮಾಡಬೇಕು ಅಂತ ಕೇಳಿದಾಗ ದೇವರೇ ಹೇಳುವಂತಹ ಮಾತು, ಪ್ರತಿನಿತ್ಯ ದೇವರ ಮುಂದೆ ಕೂತು ಒಂದೊಂದು ಭಗವದ್ಗೀತೆಯ ಶ್ಲೋಕಗಳನ್ನ, ಭಾಗವತದ ಶ್ಲೋಕವನ್ನ ದೇವರ ಮುಂದೆ ಹೇಳ್ತಾ ಇದ್ರೆ ಸಾಕಂತೆ ಅದೇ ಅಪೂಪ ದಾನಕ್ಕಿಂತಲೂ ಅನೇಕ ಪಟ್ಟ ದಾನ ಅಂತ ಹೇಳ್ತಾರೆ. ಪ್ರತಿನಿತ್ಯ ದೇವರ ಮುಂದೆ ಕೂತಿಕೊಂಡು ದಿನಕ್ಕೆ 1 ಶ್ಲೋಕದ ರೀತಿಯಾಗಿ ಅದನ್ನ ನಾವು ಕಂಠಸ್ಥ ಮಾಡಿಕೊಂಡ್ರೆ ದೇವರು ಅದನ್ನೇ ಮೆಚ್ಚುತ್ತಾನೆ ಅಂತ. ಹಾಗಾಗಿ ಸ್ನಾನಂ ದಾನಂ ಜಪಂ ಹೋಮಂ ಸ್ವಾಧ್ಯಾಯಂ, ಅದಕ್ಕೆ ಹೇಳೋ ಸ್ವಾಧ್ಯಾಯ, ವಿಹಿತವಾದಂತಹ ಭಾಗವತ, ರಾಮಾಯಣ, ಅದೇ ರೀತಿಯಾಗಿ ಇತಿಹಾಸಗಳು, ಉಪನಿಷತ್ತುಗಳು, ಇವುಗಳನ್ನ ಕೇಳುವುದು ಅಥವಾ ಹೇಳುವುದು, ಇವುಗಳನ್ನ ಮಾಡಿದ ಸಾಕಂತೆ ಭಗವಂತ
ಅಕ್ಷಯವಾದಂತಹ ವರವನ್ನ ಭಗವಂತ ಕೊಡ್ತಾನೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ, ಈ ಸ್ನಾನದ ಬಗ್ಗೆ ನಾವು ನಿನ್ನೆ ನೋಡಿದ್ದೀವಲ್ವಾ, ಅದಕ್ಕೆ ದೊಡ್ಡದಾದಂತಹ ಕಥೆಯನ್ನ ಪುರಾಣಕಾರರು ತಿಳಿಸ್ತಾರೆ. ವಿಶಿಷ್ಟವಾದಂತಹ ಕತೆ. ದೃಢಧ್ವನ ಅನ್ನುವಂತಹ ಒಬ್ಬ ರಾಜ. ಆ ರಾಜ ತುಂಬಾ ವಿಶಿಷ್ಟವಾಗಿಯೇನೆ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಸಾಗಿಸುತ್ತಾ ಇರುವಾಗ ಒಂದು ಸಲ ಬೇಟೆಗಾಗಿ ಕಾಡಿಗೆ ಹೋಗ್ತಾನಂತೆ. ಕಾಡಿಗೆ ಹೋದಾಗ ಆ ಬೇಟೆ ಎಲ್ಲ ಆಡಿದ್ದಾನೆ. ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ಕೂತಿದ್ದಾನಂತೆ. ಕೂತಾಗ ಅದರ ಮೇಲೆ ಒಂದು ಗಿಳಿ ಕೂತಿದೆ. ಆ ಗಿಳಿ ಒಂದು ಮಾತನ್ನ ಹೇಳ್ತಂತೆ. ವಿದ್ಯಮಾನ ತುಲಾ ಸುಖ ಮಾಲೋಕ್ಯತಿವ ಭೂತಲೆ ನ ಚಿಂತಯಸಿ ತತ್ವಂ ತತ್ ಕಥಂ ಮೇ ಪಾರಮೇಶ್ಯಸಿ. ನೋಡಿ, ಗಿಳಿ ಹೇಳಿದಂತಹ ಮಾತು. ಏನು ಹೇಳಿದ ಗಿಳಿ ಅಂತಂದ್ರೆ, ರಾಜ, ಒಳ್ಳೆಯ ವ್ಯಕ್ತಿ ನೀನು, ಸಾಧು ವ್ಯಕ್ತಿ ನೀನು, ಒಳ್ಳೆಯ ಅನುಷ್ಠಾನದಲ್ಲಿದ್ದವಂತಹ ನೀನು. ಆದರೆ ಈ ಯಾವ ಸುಖ ಸಂಸಾರವೆಂಬುವಂತಹ ಸುಖದಲ್ಲಿಯೇನೆ ಮಗ್ನನಾಗಿದ್ದೀಯಾ, ನಿನಗ್ಯಾಕೆ ಬೇಕು ಈ ರಾಜ್ಯ ಅಂತ ಕೇಳ್ತಂತೆ. ಆದರೆ ಈ ರಾಜನಿಗೆ ಭಯ ಆಯಿತು. ಯಾಕೆ ಅಂದ್ರೆ ಗೊತ್ತಿಲ್ಲಾರ್ದ ಗಿಳಿ ಈ ರೀತಿಯಾಗಿ ಮಾತು ಹೇಳ್ತದೆ ಅಲ್ವಾ ಅಂತಂದು ಚಿಂತನೆ ಮಾಡ್ಕೊಂಡು ತಾನು ಮುಂದೆ ಹಾಗೇನೆ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಹೋದಾಗ ವಿಚಾರ ಮಾಡ್ತಾ ಇರುವಾಗ ಒಂದ್ಸಲ ನೆನಪಾಗತ್ತಂತೆ. ಏನು ಅಂತಂದರೆ, ಅವನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿತಾನಂತೆ. ಯಾಕೆ ಅಂತಂದ್ರೆ, ಅವನ ಪೂರ್ವ ಜನ್ಮದಲ್ಲಿ ಗೌತಮ ಋಷಿಗಳ ಮಗಳು ಗೌತಮಿ ಅನ್ನುವಂತಹ ವ್ಯಕ್ತಿ ಅವಳ ಗಂಡನಾಗಿದ್ದ. ಇಬ್ಬರೂ ಕೂಡ ಒಂದು ಕಾಡಿಗೆ ಹೋಗಿದ್ದಾರೆ. ಒಳ್ಳೆಯ ಸಂಸಾರವನ್ನ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಅವನ ಮಗ ನೀರಿನಲ್ಲಿ ಬಿದ್ದು ಹೋಗ್ತಾನಂತೆ. ಬಿದ್ದು ಹೋದಾಗ ಅಳುತ್ತಾ ಕೂತಿರ್ತಾನಂತೀವನು. ಎಷ್ಟು ಅಳ್ತಾನೆ ಅಂತಂದರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಪುತ್ರ ವಿಯೋಗದಿಂದ ಅಳ್ತಾ ಇರ್ತಾರೆ. ಆಯ್ತು, ಅಲ್ಲಿಗೆ ಅವರ ಜನ್ಮ ಮುಗಿಯುತ್ತೆ. ಮತ್ತೊಂದು ಜನ್ಮ ಪಾಡ್ತಾನೆ. ಅಲ್ಲಿಯೂ ಕೂಡ ದುಃಖವನ್ನು ಅನುಭವಿಸ್ತಾನೆ. ಮುಂದೆ ಈ ಯಾವ ಸುಧನ್ವನ ಎಂಬುವಂತಹ ರಾಜನಾಗಿದ್ದ ಅಂತ. ಆಗ ಗಿಳಿ ಹೇಳುತ್ತಂತೆ, ಈ ರಾಜನ ಧರ್ಮ, ರಾಜನಾಗುವಂತಹ ಸ್ಥಾನ ನನಗೆ ಹೇಗೆ ಸಿಕ್ತು ಅಂತಂದರೆ, ಗಿಳಿ ಹೇಳುವಂತಹ ಮಾತು, ಪೂರ್ವ ಜನ್ಮದಲ್ಲಿ ನೀನು ಅಳ್ತಾ ಇದ್ಯಲ್ವಾ, ಅಳುವಾಗ ಕಣ್ಣಿಂದ ನೀರು ಬಂದು ಇಡೀ ದೇಹ ತೊಯ್ದು ಹೋಯ್ತಲ್ವಾ, ಆ ಪ್ರಾರಂಭವೇ ನಿನ್ನ ಅಳುವ ಪ್ರಾರಂಭವ ದಿನವೇ ಅಧಿಕ ಮಾಸ ಪ್ರಾರಂಭ ಆಗಿತ್ತು. ನೀನು 10 ದೇವರಿಗೆ ಉಪವಾಸದಿಂದ ಸೇವೆಯನ್ನ ಮಾಡಿದ್ದೀಯ. ಹಾಗಾಗಿ ನಿನಗೆ ಈ ಜನ್ಮದಲ್ಲಿ ದೇವರು ಈ ವರವನ್ನ ಕೊಟ್ಟಿದ್ದಾನೆ. ಆದರೂ ಕೂಡ ಕೊಟ್ಟ ದೇವ ಈ ದೇಹವನ್ನ ಸಾರ್ಥಕ ಮಾಡಿಕೋ ಅಂತ ತಿಳಿಸ್ತಾರೆ. ಇನ್ನ ಅಂತಹ ಚಿಂತನೆಯನ್ನ ಕೊಡ್ತಾ, ಒಟ್ಟಾರೆ ಏನು ಅಂತಂದರೆ, ಈ ಅಧಿಕ ಮಾಸದಲ್ಲಿ ನಾವು ಯಾವುದೇ ಕರ್ಮ ಮಾಡಿದರೂ ಕೂಡ ದೇವರಿಗೆ ಪ್ರೀತಿಯಾಗುವಂತಹ ಕರ್ಮ ಆಗಿರಬೇಕು ಅಂತ. ಎಷ್ಟೋ ಜನ ಕೇಳ್ತಾರೆ, ಅಧಿಕ ಮಾಸ ಅಂದ ಕೂಡಲೇ ಏನೂ ಕಾರ್ಯ ಮಾಡಬಾರದಾ ಅಂತ. ಹೌದು, ಕೆಲವೊಂದು ಕಾರ್ಯವನ್ನ ನಿಷೇಧ ಮಾಡಿದ್ದಾರೆ. ಈ ಅಧಿಕ ಮಾಸದಲ್ಲಿ ವಿವಾಹವನ್ನ ನಿಷೇಧ ಮಾಡಿದ್ದಾರೆ, ಉಪನಯನವನ್ನ ನಿಷೇಧ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರಾದರೂ ಮನೆ ಗೃಹ ಪ್ರವೇಶ ಅಂತ ಇದ್ದರೆ ಅದನ್ನ ನಿಷೇಧ ಮಾಡಿದ್ದಾರೆ. ನಾಮಕರಣಾದಿಗಳನ್ನು ನಿಷೇಧ. ಯಾಕೆ ಅಂತ ಕೇಳಬಹುದು. ಈ ಎಲ್ಲ ಕರ್ಮಗಳನ್ನು ಹೇಳಿದ ನೋಡಿ, ಗೃಹ ಪ್ರವೇಶ, ಮದುವೆ, ಉಪನಯನ, ಇದೆಲ್ಲದಕ್ಕೂ ಕೂಡ ಮುಹೂರ್ತವನ್ನ ಇಡಬೇಕು ಅಂತ. ಮುಹೂರ್ತವನ್ನ ಇಡಬೇಕು ಅಂತಂದರೆ ಸೂರ್ಯನ ಗತಿ ಶುದ್ಧವಾಗಿರಬೇಕು. ಸಂಕ್ರಮಣ ಆಗಿ ಹೋಗಿದ್ರೆ ಮಾತ್ರ ಸೂರ್ಯನ ಗತಿ ಸಿಗುತ್ತೆ. ಈ ಮಲಮಾಸಗಳಲ್ಲಿ, ಅಧಿಕ ಮಾಸದಲ್ಲಿ ಸೂರ್ಯನ ಸಂಕ್ರಮಣವೇ ಆಗೋದಿಲ್ಲ. ಹಾಗಾಗಿ ಅದನ್ನ ಮಾಡಬಾರದು ಅಂತ. ಆದರೆ ಏನು ಮಾಡಬಹುದು ಅಂತಂದ್ರೆ ಹೇಳ್ತಾರೆ, ಸ್ವಾಧ್ಯಾಯ, ದಾನ, ಜಪ,
ಹೋಮ, ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಅಧಿಮಾಸಾದಿ ಕನ್ಯಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ತಾವತ್ ಪಾಪಾನಿ ಗರ್ಜಂತಿ ತಾವತ್ ಭೂತಾನಿ ಭೂತಲೆ ತಾವಚ್ಚ ಯಾತನಾಯಾಮಿ ಯಾವತ್ ಧೂರೋ ಮಲ್ಲಿಮುಚಃ. ಈ ಅಧಿಕ ಮಾಸದಲ್ಲಿ ಏನೇನು ಕರ್ಮ ಮಾಡಿರ್ತೇವೋ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೇನೆ ಸಮರ್ಪಿತವಾಗತ್ತೆ ಅಂತ. ಅದರಲ್ಲಿ ಭಗವಂತ ಹೇಳುವಂತಹ ಮಾತು, ದೇಹದ ಮೇಲೆ ಮಮಕಾರ ಇಟ್ಟುಕೊಂಡು ಸೇವೆಯನ್ನ ಮಾಡಬೇಡಿ ಅಂತ. ಯಾಕಂದ್ರೆ ನಾವೇನೋ ಹೇಳ್ತಿರ್ತೇವೆ ನೋಡಿ, ಮಮಕಾರ ದೇಹದ ಮೇಲೆ, ನಮ್ಮ ಹೆಸರು ಮೇಲೆ ತುಂಬಾ ಮಮಕಾರ ನಮಗೆ. ಅನುಭವದ ಮಾತು ಹೇಳ್ತೇನೆ. ಒಂದು ಸಲ ಹೀಗೆ ಪ್ರವಚನಕ್ಕಾಗಿ ಒಂದು ಕಡೆ ಹೋಗಿದ್ದೆ. ಒಳ್ಳೆಯ ವೈಶಾಖ ಮಾಸದ ಪ್ರವಚನ, ಉತ್ತರ ಕರ್ನಾಟಕಕ್ಕೆ ಹೋದದ್ದು. ಒಳ್ಳೆಯ ಬಿಸಿಲು, ಉತ್ತರ ಕರ್ನಾಟಕ ಅದು ಗೊತ್ತು, ಬಿಸಿಲಿನ ಪ್ರದೇಶ. ಬೆಂಗಳೂರೇ ಬಿಸಿಲಿನ ಪ್ರದೇಶ ಆಗಿದೆ. ಉತ್ತರ ಕರ್ನಾಟಕವು ಅದು ಸಿದ್ಧವಾದ ವಿಚಾರ. ಬಿಸಿಲು, ಒಳ್ಳೆಯ ಬಿಸಿಲು ಆಗ್ತಾ ಇದೆ, ಮೇಲೆ ಬಿಸಿಲು. ಊಟದ ಸಮಯ ಆಗಿದೆ, ಊಟಕ್ಕೂ ಕೂತಾಗಿದೆ, ಎಲೆ ಹಾಕಿದ್ದಾರೆ, ಎಲ್ಲ ಪದಾರ್ಥ ಹಾಕಿದ್ದಾರೆ, ಅನ್ನನೂ ಹಾಕಿದ್ದಾರೆ. ನಾವು ಮೇಲ್ ನೋಡ್ತಾ ಇದ್ದೇವೆ, ಫ್ಯಾನೇ ಹಾಕ್ತಾ ಇಲ್ಲ. ಎಷ್ಟು ಸಲ ಕೇಳಿದ್ರು ಕೂಡ ಈಗ ಹಾಕ್ತೇವೆ, ಈಗ ಹಾಕ್ತೇವೆ, ಫ್ಯಾನೇ ಹಾಕ್ತಾ ಇಲ್ಲ. ಯಾಕೆ? ಮೇಲು ಬಿಸಿಲು, ಕೆಳಗು ಬಿಸಿಲು, ಅನ್ನ ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಫ್ಯಾನ್ ಹಾಕ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇನ್ನೊಬ್ಬ ವ್ಯಕ್ತಿ ಬಂದು ಹೇಳಿದ, ಆಚಾರ್ಯರೇ ಫ್ಯಾನ್ ನೋಡಿದಿರಾ ಅಂತ. ನೋಡಿದೆ. ಅಲ್ಲಿ ಹೆಸರು ನೋಡಿದಿರಾ ಅಂತ. ನೋಡಿದೆ. ಆಚಾರ್ಯ ಹೆಸರು ನನ್ನದೇ, ಅದು ನಾನೇ ಫ್ಯಾನ್ ಕೊಟ್ಟದ್ದು. ನಮ್ಮ ಹಿರಿಯರು ಹೇಳಿದ್ದಾರೆ, ಹಿರಿಯರ ಬ್ರಾಹ್ಮಣರ ಜ್ಞಾನಿಗಳ ಬಾಯಲ್ಲಿ ನಮ್ಮ ಹೆಸರು ಬರ್ತಾ ಇದ್ರೆ ಮಹಾಪುಣ್ಯ ಅಂತ. ಹಾಗಾಗಿ ನಾನು ಫ್ಯಾನ್ ಹಾಕ್ತಾ ಇಲ್ಲ. ಯಾಕೆ ಅಂದ್ರೆ ಎಷ್ಟು ಜನ ಅದ್ರ ಹೆಸರು ಓದ್ತಾರೋ ಪುಣ್ಯ ಬರುತ್ತೆ ಅಂತ. ನಾನಂದೆ, ನಿನ್ನ ಪುಣ್ಯಕ್ಕಿಂತ ನಮ್ಮ ಪಾಪ ಬರ್ತಾ ಇದೆ. ಯಾಕೆ? ಕೆಳಗೆ ಮೇಲೆಗೆ ನೀರು ಇಳಿತಾ ಇದೆ. ಹೀಗಿರುವಾಗ ಅದಕ್ಕೆ ಹೇಳೋದು, ಹೆಸರಿನಲ್ಲಿಯೂ ಕೂಡ ಮಮಕಾರ ಪಡಬೇಡಿ ಅಂತ. ದೊಡ್ಡ ಘಟನೆ ಇದೆ. ಒಬ್ಬ ವ್ಯಕ್ತಿ ಎಷ್ಟು ಅಭಿಮಾನ ನೋಡಿ, ಅಭಿಮಾನದಲ್ಲಿ ಎಷ್ಟು ನಾವು ಮಗ್ನನಾಗಿರ್ತೇವೆ ಅಂತನ್ನುವಕ್ಕೆ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ಏನೋ ಕಷ್ಟ ಪಟ್ಟುಕೊಂಡು ಒಂದು ಮನೆಯನ್ನ ಕಟ್ತಾನೆ, ದೊಡ್ಡದಾದ ಮನೆಯನ್ನೇ ಕಟ್ತಾನೆ. ಒಬ್ಬನೇ ಮಗ, ಆ ಮಗನಿಗೆ ಮದುವೆಯನ್ನು ಮಾಡ್ತಾನೆ. ಮದುವೆ ಆಗಿ ಬಂದ ಮೇಲೆ ಅಷ್ಟೊಳಗೆ ಅವನಿಗೆ ವಯಸ್ಸು ಆಗಿರುತ್ತೆ. ಆದಾಗ ಸೊಸೆಗೆ ಕರೆದು ಹೇಳ್ತಾನಂತೆ, ನೋಡಮ್ಮ, ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿದ್ದೇನೆ, ಇದು ನನ್ನದೇ ಮನೆ, ಹಾಗಾಗಿ ನಾನೇ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಆದ್ರೇನ್ ಮಾಡೋದು? ಮನುಜ ಸಹಜ, ವಯಸ್ಸಾಯ್ತು, ಸತ್ತು ಹೋಗುವಂತಹ ಸಂದರ್ಭ ಬಂದಿದೆ. ಹಾಗಂತ ನಾನು ಮತ್ತೆ ಬಿಡೋದಿಲ್ಲ. ಯಾಕೆ? ಹಿರಿಯರು ಹೇಳಿದ್ದಾರೆ, ಹೋದ ವ್ಯಕ್ತಿ ಮತ್ತೆ ಮನೆಯಲ್ಲೇ ಹುಡ್ತಾರಂತೆ. ಹಾಗಾಗಿ ನಾನು ಮತ್ತೆ ಇದೇ ಮನೆಯಲ್ಲೇ ಹುಡುತ್ತೇನೆ. ಈ ಮನೆಯನ್ನ ನಾನು ಅಪೇಕ್ಷೆ ಪಟ್ಟು ಕಟ್ಟಿದ್ದೇನೆ, ಇದೇ ಮನೆಯಲ್ಲಿ ವಾಸ ಮಾಡ್ತೇನೆ ಅಂತ. ಸೊಸೆ ಕೇಳಿದ್ಲಂತೆ, ಹೇಗ್ ಹುಡ್ತೀರಾ ಅಂತ. ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿ ಬರ್ತೇನೆ ಅಂತ. ಎಲ್ಲಿವರೆಗೆ? ಅದಕ್ಕೆ ಅವನು ಹೇಳ್ತಾನೆ, 10 ವರ್ಷ ಕಾಯಿ ನೀನು, 10 ವರ್ಷ ಆದ ಮೇಲೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ. ಆದ್ರೆ ಮಾವನಿಗೆ ಸೊಸೆ ಕೇಳ್ತಾಳೆ, ಅಲ್ಲ ಯಾಕೆ ಅಂದ್ರೆ ಮದುವೆ ಆಗಿ 10 ವರ್ಷ ಕಾಯ್ಬೇಕು ಅಂದ್ರೆ ನಮ್ಗೆ ಬಂಜೆ ಅಂತಾರೆ, ಏನ್ ಮಾಡ್ಲಿ? ಯೋಚನೆ ಮಾಡಬೇಡ, 10ನೇ ವರ್ಷಕ್ಕೆ ನಾನು ಬಂದು ಮಗುವಾಗಿ ಬರ್ತೇನೆ, ಹೊಟ್ಟೆಯಲ್ಲಿ ಹುಡ್ತೇನೆ, ಈ ಮನೆ ನಾನೇ ನೋಡ್ಕೊಂತೇನೆ ಅಂತ. ಅದನ್ನು ಹೇಳಿದ್ದಂತೆ, ಇಂತಹ ದಿವಸ ಇಂಥ ಸಮಯಕ್ಕೆ ಬರ್ತೇನೆ ಅಂತ, ನನ್ನ ಹೆಸರನ್ನೇ ಆ ವ್ಯಕ್ತಿಗೆ ಇಡು ಅಂತ. ಆಯ್ತು ಅಂದ್ಲು. ಆದ್ರೆ ನೀವೇ ಬರ್ತೀರಿ ಅಂತ ಹೇಗ್ ಗ್ಯಾರಂಟಿ ಬೇಕು? ನಾವೆಲ್ಲ ಗ್ಯಾರಂಟಿ ವ್ಯಕ್ತಿಗಳು ನೋಡಿ, ಗ್ಯಾರಂಟಿ ಇಲ್ಲ ಅಂದ್ರೆ ನಾವೇನೂ ಮಾಡೋದಿಲ್ಲ ಅಲ್ವಾ? ಹೇಗೆ ಅಂತ. ಅವನಿಗೇನೋ ಅಪರೋಕ್ಷ ಜ್ಞಾನ ಇತ್ತೋ ಗೊತ್ತಿಲ್ಲ. ಅವನು ಹೇಳಿದ್ದಂತೆ, ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಬರ್ತೇನೆ ನಾನು ಅಂತ. ನೆಕ್ಸ್ಟ್ ಜನ್ಮ ನಂಗೆ ಹಂದಿಯಾಗಿ ಬರ್ತೇನೆ. ಹಂದಿಯಾಗಿ ಬರುವಾಗ ಮನೆಯ ಮುಂದೆ ಬರ್ತೇನೆ, ನನ್ನನ್ನ ಕೊಂದು ಬಿಡು, ಸತ್ತು ಹೋಗ್ತೇನೆ, ಮರ ಕ್ಷಣದಲ್ಲಿ ಹೊಟ್ಟೆಗೆ ಬಂದು ಸೇರ್ತೇನೆ, ಮಕ್ಕಳಾಗ್ತೇನೆ. ಸೊಸೆಗೆ ಸಿಕ್ಕ ಚಾನ್ಸ್. ಯಾಕೆ? ಇದ್ದಾಗ ಮಾವನಿಗೆ ಹೊಡೆಯುವುದಲ್ಲ, ಸತ್ತ ಮಾವ ಮತ್ತೆ ಹಂದಿಯಾಗಿ ಬಂದಿರ್ತಾನೆ, ಹೊಡಿಬೇಕು ಅಂತ ಕಾಯ್ತಾ ಇರ್ತಾಳ. ಆದ್ರೂ ಸೊಸೆ ಬಿಡೋದಿಲ್ಲ.
ಹಂದಿಗಳು ಒಂದೊಂದೇ ಬರುವುದಿಲ್ಲ, ಗುಂಪು ಗುಂಪಾಗಿ ಹಂದಿಗಳು ಬರ್ತಾವೆ. ನೀನೇ ಅಂತ ಹೇಗ್ ಗ್ಯಾರಂಟಿ ಅಂತ ಕೇಳಿದ್ಲಂತೆ. ಅದಕ್ಕೆ ಮಾವ ಹೇಳಿದ್ನಂತೆ, ಬರುವ ಹಂದಿಗಳಲ್ಲಿ ಒಂದು ಹಂದಿಯ ಮೇಲೆ ಬಿಳಿಯಾದಂತಹ ಕಪ್ಪು ಬಣ್ಣ, ಮೇಲೆ ಬಿಳಿಯಾದಂತಹ ಒಂದು ಗೆರೆ ಬಂದಿರುತ್ತೆ, ಅದನ್ನ ನಾನೇ ಅನ್ನಕೋ, ಕೊಂದು ಬಿಡು ಅಂತ. ಖುಷಿ ಪಟ್ಲು ಸೊಸೆ. ದಿನನಿತ್ಯ ಇದೇ ಕೆಲಸ ಅಂತೆ, ಸಂಜೆಯವರೆಗೆ ಹೋಗಿ ಕಾಯೋದು ಮಾವ ಬರ್ತಾನ ಅಂತ. ಬರೋದಿಲ್ಲ, ಮನೆಗೆ ಬರೋದು. ಅವನು ಹೇಳಿದಂತಹ ಸಮಯಕ್ಕೇನೆ ಹಂದಿಯಾಗಿ ಬರ್ತಾ ಇದ್ದಾನೆ. ಅನೇಕ ಹಂದಿ ಬರ್ತಾ ಇವೆ ಅಂತೆ. ಹಂದಿ ಮರಿಗಳು ಎಲ್ಲವೂ ಬರ್ತಾ ಇವೆ, ಗುಂಪಾಗಿ ಬರ್ತಾ ಇವೆ. ಬರುವ ಮಧ್ಯದಲ್ಲಿ ಆ ವ್ಯಕ್ತಿಯೂ ಬಂದ, ಅದೇ ಹೇಳಿದಂತಹ ಆಕಾರದಲ್ಲಿ ಹಂದಿ ಕೂಡ ಬಂದಾಯ್ತು. ಸೊಸೆ ಇನ್ನೇನು ಸಿಕ್ಕ ಚಾನ್ಸು ಅಂತ ಕಲ್ಲನ್ನ ಎತ್ತಿ ಬಿಸಾಕಬೇಕು ಅನ್ನುವಾಗ ನೋಡಿ, ಹಂದಿ ಒಳಗಿರುವಂತಹ ಜೀವ ಹೇಳುತ್ತಂತೆ, ನನ್ನನ್ನ ಕೊಲ್ಲಬೇಡ ಅಂತ. ಆ ಸೊಸೆ ಹೇಳಿದ್ದು, ನಿಮ್ಮ ಕೊಂದ್ರೆ ನೀವು ಮಗನಾಗಿ ಹುಡ್ತೀರಾ ಅಂತಂದಿದ್ದೀರಾ, ಈ ಕೊಲ್ಲದಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ. ನೀನೇನಾದ್ರೂ ಕೊಂದ್ರೆ ನಾನೇನಾಗ್ತೇನೆ ಅಂದ್ರೆ ಮತ್ತೆ ನಿನ್ನ ಮನೆಯಲ್ಲಿ ಹುಟ್ಟಿ ಇದೇ ಮನೆ ಅನ್ಕೊಂಡು ಕೂಡ್ತೇನೆ. ಈಗ ಹಂದಿಯ ಜನ್ಮದಲ್ಲಿ ತುಂಬಾ ಸುಖವಾಗಿದ್ದೇನೆ ಅಂತ. ಯಾಕೆ? ಇರುವಾಗ ಕಷ್ಟಪಟ್ಟು ಒಂದು ಮನೆ ಕಟ್ಟಿದೆ ಅಲ್ವಾ, ಆ ಮನೆಯಲ್ಲೂ ಬಹಳ ವರ್ಷ ಜೀವನ ಮಾಡ್ಲಿಕ್ಕಾಗ್ಲಿಲ್ಲ. ಈಗ ಹುಟ್ಟಿದಾಗಿಂದಲೂ ಕೂಡ ಸುಖವಾಗೇ ಇದ್ದೇನೆ. ಯಾಕೆ? ಎಲ್ಲಿ ಹುಟ್ಟಿದೆ ಗೊತ್ತಿಲ್ಲ, ಎಲ್ಲಿ ಬೆಳೆದೇ ಗೊತ್ತಿಲ್ಲ, ಯಾರನ್ನ ಮದುವೆ ಆಗಿದ್ದೇನೋ ಗೊತ್ತಿಲ್ಲ, ಎಷ್ಟು ಜನ ಮಕ್ಕಳೋ ಗೊತ್ತಿಲ್ಲ, ಆದರೂ ಸಂಸಾರ ಚೆನ್ನಾಗಿದೆ. ಮನೆ ಇಲ್ಲ, ಇಡೀ ಭೂಮಿಯೇ ನನ್ನ ಮನೆ. ಪದಾರ್ಥ ಏನು ಸಿಗುತ್ತೋ ತಿಂತೇನೆ. ನೋಡಿ, ಮನುಷ್ಯರಾದಾಗ ಇದೇ ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಇದೇ ಮನುಷ್ಯ ದೇಹ ಹೋಗಿ ಪ್ರಾಣಿ ಪಕ್ಷಿ ದೇಹ ಬಂದ ಮೇಲೆ ಅದರ ಅಭಿಮಾನ ನಮಗಿರೋದಿಲ್ಲ. ಅದನ್ನೇ ಹೇಳುವುದು, ದೇಹದ ಮೇಲೆ ಮಮಕಾರ ಇಡಬಾರದು ಅನ್ನುವುದಕ್ಕಾಗಿಯೇನೆ ಅಪೂಪದಾನವನ್ನ ಕೊಡಿ ಅಧಿಕ ಮಾಸದಲ್ಲಿ ಅಂತ. ಅಧಿಮಾಸೇತು ಸಂಪ್ರಾಪ್ತೆ ಗುಡ ಸರ್ಪಿ ಸೈತಾನಿ ಚ ತ್ರಯತ್ರಿಂಶತ ಅಪೂಪಾನಿ ದಾತವ್ಯಾನಿ ದಿನೇ ದಿನೇ. ಅಪೂಪ ದಾನಾದಿಗಳನ್ನ ಭಗವಂತನ ಪ್ರೀತಿಗಾಗಿ ಕೊಡ್ತಾ ಬರ್ತಾ ಇದ್ರೆ, ಮಲಾನಾಂಶ ವಿಶುದ್ಧ್ಯರ್ಥಂ ಪಾಪ ಪ್ರಶಮನಾಯ ಚ ಪುತ್ರ ಪೌತ್ರಾದಿ ವೃದ್ಧ್ಯರ್ಥಂ ತೇನ ದಾಸ್ಯಾಮಿ ಭಾಸ್ಕರ. ಹೀಗೆ ಅಪೂಪ ದಾನಾದಿಗಳನ್ನ ಭಗವಂತನ ಪ್ರೇರಣೆಗಾಗಿಯೇನೆ ಮಾಡ್ತಾ ಇರಬೇಕು ಅಂತ ತಿಳಿಸ್ತಾ, ಅದರಲ್ಲಿ ಈ ಅಧಿಕ ಮಾಸ ಅನ್ನುವುದೇ 33 ಅಂತ. 3 ಏನು 33 ಅಂತಂದರೆ, ಅರಿಷಡ್ವೈರಿಗಳನ್ನ ಎತ್ತಿ ಹಾಕುವುದೇ ಈ ಕೆಲಸ. ನೋಡಿ, ನಮ್ಮಲ್ಲಿ ಷಡ್ವೈರಿಗಳು ಎಷ್ಟಿವೆ ಅಂದ್ರೆ 6 ವೈರಿಗಳಿದ್ದಾರೆ, ಕಾಮ ಕ್ರೋಧ ಲೋಭ ಮದ ಮತ್ಸರಾದಿಗಳು. ಅವುಗಳನ್ನ ಒಡೆದು ಹಾಕುವುದು ಯಾವುದು ಅಂತಂದರೆ ಮತ್ತೆ 6 ಬೇಕಂತೆ. ಯಾವ 6 ಬೇಕು ಅಂತಂದರೆ, ಭಗವಂತನಲ್ಲಿ ಶುದ್ಧವಾದ ಭಕ್ತಿ, ನೈಜವಾದಂತಹ ಪ್ರಕ್ರಿಯೆ, ಅವುಗಳನ್ನೇ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನಾವು ಬರೆಯುವಾಗ ಹೇಗೆ ಬರಿತೇವೆ ಅಂತಂದ್ರೆ 3 ಅಲ್ವಾ, ಇದು 33 ಅಂತ ನಮ್ಮ ಸಂಖ್ಯೆ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಗೀತಾ ವಿವೃತ್ತಿ, ಭಗವದ್ಗೀತೆಗೆ ಗೀತಾ ವಿವೃತ್ತಿ ಅಂತ ಒಂದು ವ್ಯಾಖ್ಯಾನವನ್ನ ಬರೀತಾರೆ. ಆ ವ್ಯಾಖ್ಯಾನದಲ್ಲಿ ರಾಯರು ಹೇಳುವಂತಹ ಮಾತು, ಈ ಏನು ಷಡ್ವೈರಿಗಳಿದ್ದಾರಲ್ವಾ, ಕಾಮ ಕ್ರೋಧ ಲೋಭ ಮದ ಮತ್ಸರ ಅಂತ ಏನು ಷಡ್ವೈರಿಗಳಿದ್ದಾರಲ್ವಾ, ಈ ವೈರಿಗಳಲ್ಲ, ಇವರು ಸ್ನೇಹಿತರು ಅಂತ ರಾಯರು ಬರೀತಾರೆ. ಒಬ್ಬೊಬ್ಬ ವ್ಯಕ್ತಿಯು ಕೂಡ ನಮ್ಗೆ ಸ್ನೇಹದಲ್ಲಿ ಇರಬೇಕು ಅಂತ. ನಾವು ಹೇಳುವುದು ಏನಂತಂದ್ರೆ, ಈ 6 ವೈರಿಗಳು ನಮ್ಮಲ್ಲಿ ಇರೋದ್ರಿಂದ ನಮಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ದೇವರ ಸಮೀಪಕ್ಕೆ ಬಿಡ್ತಾ ಇಲ್ಲ ಅಂತ. ರಾಯರು ಹೇಳ್ತಾರೆ, ಅವರು ವೈರಿಗಳಲ್ಲ, ಅವರು ಮಿತ್ರರು ಅಂತ ರಾಯರು ಹೇಳ್ತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಅಧಿಕ ಮಾಸವನ್ನ ತಿಳಿಸೋದು. ಬರೆಯುವಾಗ ಹೇಗೆ ಬರಿತೇವೆ ಅಂದ್ರೆ 3 ಅಂತ. 3 ಯಾವುದು ಅಂತಂದ್ರೆ, ಮೊದಲಿಗೆ ಕಾಮ ಕ್ರೋಧ ಲೋಭ. ಕಾಮ ಕ್ರೋಧ ಲೋಭ ಇದು 3. ಈ 3ಗಳು ನಮಗೆ ಮಿತ್ರರಾಗಬೇಕಂತ. ಹೇಗೆ ಮಿತ್ರರಾಗಬೇಕು ಅಂದ್ರೆ, ರಾಘವೇಂದ್ರ ತೀರ್ಥರು ಹೇಳುವಂತಹ ಮಾತು, ಕಾಮ ಇರಬೇಕಂತ.
ನಮಗೆ ಕಾಮ ಅಂದ ಕೂಡಲೇನೆ ನಮ್ಮ ಮನಸ್ಸು ಎಲ್ಲೆಲ್ಲಿಗೂ ಹೋಗುತ್ತೆ. ನಿಜವಾದ ಕಾಮ ಯಾವುದು ಅಂತಂದ್ರೆ ಭಗವತ್ ವಿಷಯಕವಾದಂತಹ ಕಾಮ, ಇಚ್ಛೆ ಅನ್ನುವುದು ಅಲ್ಲಿರ್ಬೇಕಂತೆ. ಇಂತಹ ಇಚ್ಛೆ ಇದ್ದರೆ ಭಗವಂತ ಒಲಿತಾನೆ ಅಂತ. ಮತ್ತೆ ಎರಡನೆಯ ಸ್ಥಳ ಕ್ರೋಧ. ಕ್ರೋಧ ಇಲ್ಲದೆ ಇದ್ದರೆ ನಮ್ಮ ಜೀವನವೇ ವ್ಯರ್ಥ ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಈಗಿನ ಜಗತ್ತಿನ ಸಮಯದಲ್ಲಿ ಕ್ರೋಧ ಇಲ್ಲದೆ ಇದ್ದರೆ ನಾವು ಬದುಕುವುದೇ ಕಷ್ಟ ಆಗಿದೆ. ಮೊನ್ನೆ ಒಬ್ಬ ವ್ಯಕ್ತಿ ಹೇಳಿದ, ಕೆಲವೊಂದು ವಸ್ತುಗಳನ್ನ ಹಾಕಿಕೊಂಡು ಶಾಲೆಗೆ ಬರಬಹುದು ಅಂತ. ಅದೇ ವ್ಯಕ್ತಿ ಹೇಳ್ತಾನೆ, ಒಂದು ವಸ್ತುವನ್ನು ಹಾಕಿಕೊಂಡು ಶಾಲೆಗೆ ಬರಬೇಡಿ ಅಂತ. ಒಬ್ಬ ವ್ಯಕ್ತಿ ಹೇಳಿದ, ಕೆಲವು ವಸ್ತುಗಳನ್ನು ಹಾಕಿಕೊಂಡು ಶಾಲೆಗೆ ಬರಬಹುದು. ಅದೇ ವ್ಯಕ್ತಿ ಹೇಳ್ತಾನೆ, ಮತ್ತೊಂದು ವಸ್ತುವನ್ನು ಹಾಕಿಕೊಂಡು ಶಾಲೆಗೆ ಬರಬೇಡಿ ಅಂತ. ಯಾವ ವಸ್ತುವನ್ನು ಹಾಕಿಕೊಂಡು ಬರಬೇಡಿ ಅಂತ ಹೇಳಿದಂತಹ ವ್ಯಕ್ತಿ ಇದ್ದಾನೆ ನೋಡಿ, ಅವನು ಬೇರೆ ಯಾರು ಅಲ್ಲ, ಅವನು ನಮ್ಮವನೇ, ಹಿಂದುವಲ್ಲೇ ಹುಟ್ಟಿದವನು. ಆದ್ರೆ ಹಿಂದುವಾಗಿ ಇದ್ದು ಹಿಂದುವಿನ ನಿಜವಾದ ಯಾವ ಬಣ್ಣ ಇದೆಯೋ ಆ ಬಣ್ಣಕ್ಕೆ ವಿರೋಧ ಮಾಡುವಂತಹ ವ್ಯಕ್ತಿ. ನಾವು ಅಂತವರ ವ್ಯಕ್ತಿಯಲ್ಲಿ ಕ್ರೋಧವನ್ನ ತೋರಿಸದೇ ಇದ್ದರೆ ಭಗವಂತ ನಮ್ಮ ಮೇಲೆ ಕ್ರೋಧಿಸ್ತಾನಂತೆ. ಹಾಗಾಗಿ ಅಂತಹ ಕ್ರೋಧ ಎಲ್ಲಿ ಭಾರತಕ್ಕೆ, ಎಲ್ಲಿ ನಮ್ಮ ಹೈಂದವ ಸಮಾಜಕ್ಕೆ, ಎಲ್ಲಿ ನಮ್ಮ ಬ್ರಾಹ್ಮಣರ ಸಮಾಜಕ್ಕೆ ವಿರೋಧ ಆಗ್ತಿರುತ್ತೋ ಅಂತಹ ಸಮಯದಲ್ಲಿ ನಾವು ಏನಾದರೂ ಕ್ರೋಧವಾಗಿ ಮಾತಾಡದೇ ಇದ್ದರೆ, ಅಂತಹ ಕ್ರೋಧ ನಮ್ಮಲ್ಲಿ ಬರದೇ ಇದ್ದರೆ ನಿಜವಾದಂತಹ ಕ್ರೂರಿಗಳು ನಾವಾಗ್ತೇವಂತೆ. ಹಾಗಾಗಿ ಕ್ರೋಧ ಬೇಕು ಅಂತ ಭಗವಂತ ರಾಯರು ಹೇಳುವಂತಹ ಮಾತು. ಹಾಗಾಗಿ ಕಾಮ, ಕ್ರೋಧ, ಲೋಭ. ಹೌದು ನೋಡಿ, ಲೋಭಕ್ಕೂ ಕೂಡ ಈಗಿನ ಕಾಲದ್ದೇ ದೊಡ್ಡ ಉದಾಹರಣೆ. ಒಂದು ರಾಜ್ಯದಲ್ಲಿ 50 ವರ್ಷ ಏನೇನೋ ಆಗಿ ಹೋಯಿತು ಒಂದು ರಾಜ್ಯದಲ್ಲಿ. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಇನ್ನೇ 10-15 ದಿನಗಳಲ್ಲಿ ನೋಡ್ತಾ ಇದ್ದೇವೆ, ಅದೇ ರಾಜ್ಯ ಮತ್ತೆ ನಮ್ಮ ಹಿಂದೂ ರಾಜ್ಯ ಆಗುವಂತಹ ಸಮಯ ಕಾಣ್ತಾ ಇದೆ. ಇದು ಲೋಭ. ಯಾಕೆಂದ್ರೆ ಇನ್ನೊಬ್ರಿಗೆ ಕೊಡಬಾರದು ಅನ್ನೋದಲ್ಲ, ನಮಗೆ ಅದು ಸಿಗಬೇಕು ಅನ್ನುವುದು. ಯಾಕೆ ನಮ್ಮ ಮನೆಯಲ್ಲಿ ನಮಗೆ ಸ್ಥಾನ ಸಿಗದೇ ಇದ್ದರೆ ಮತ್ತೊಬ್ಬರ ಮನೆಯಲ್ಲಿ ನಮಗೆ ಯಾರು ಸ್ಥಾನ ಕೊಡ್ತಾರೆ? ಇದು ಲೋಭ ಅನ್ನುವಂತಹ ವಿಚಾರ ನಮ್ಮಲ್ಲಿ ಇರಬೇಕು ಅಂತ ರಾಯರು ತಿಳಿಸ್ತಾರೆ. ಅಂದ್ರೆ ಯಾವ್ಯಾವ ಲೋಭ ನೋಡಿ, ಕಾಮ ಎಂತಹ ಕಾಮ ಅಂದ್ರೆ ಕೆಟ್ಟ ಕಾಮನೆಗಳು ನಮ್ಮಲ್ಲಿ ಇರಬಾರದು ಅಂತ. ಕ್ರೋಧ, ಭಗವದ್ ವಿಷಯಕವಾಗಿ ಯಾರು ವಿರುದ್ಧ ಮಾತಾಡ್ತಾರೋ ಅವರಲ್ಲಿ ಕ್ರೋಧ ತೋರಿಸಬೇಕು. ನಾವು ಹಾಗಲ್ಲ, ಭಗವದ್ ವಿಷಯದಲ್ಲಿ ಏನೇ ಕ್ರೋಧ ಮಾಡುವವರೊಟ್ಟಿಗೆ ಸಂಘ ಮಾಡ್ತೇವೆ, ಅಂತಹ ಕ್ರೋಧ ಇರಬಾರದು ಅಂತ. ಲೋಭ, ನಮಗೇ ಸಿಗಬೇಕು, ಯಾಕೆ ನಮ್ಮ ಜಾಗ ನಮಗೇ ಸಿಗಬೇಕು, ಇನ್ನೊಬ್ಬರಿಗೆ ಸಿಗಬಾರದು, ಇದು ಲೋಭ ಇರಬೇಕು ಅಂತ. ಅದೇ ರೀತಿಯಾಗಿ ಈ ಮೂರು ಒಂದು ಕಡೆ ಮುಖ ಮಾಡಿದ್ದರೆ, ಅಂದ್ರೆ ಈ ಮೂರನ್ನು ನೋಡಿ, 3 ಬರೆಯುವಾಗ ಒಂದು ಕಡೆ ಮುಖ ಇರುತ್ತೆ. ಈ 3 ಸರಿಯಾಗಿ ನಮ್ಮ ದೇಹದಲ್ಲಿ ಹೊಕ್ಕಿಕೊಂಡರೆ ಮುಂದೆ ಇರುವಂತಹ 3 ಮದ, ಮಾತ್ಸರ್ಯ ಮೊದಲಾದಂತಹ ಇನ್ನೂ 3ಗಳು ನಮ್ಮ ಹಿಂದೆ ಬರ್ತಾವಂತೆ. ಹಾಗಾಗಿ 3 ಇಂತಹ 3ಗಳನ್ನ ನಾವು ಇಟ್ಟುಕೊಂಡರೆ, ಇಂತಹ ಅಪೂಪಗಳನ್ನ ದೇವರ ಮುಂದೆ ಸಮರ್ಪಣೆ ಮಾಡಿದರೆ, ಯಾಕೆ ಅಂದ್ರೆ ಯಾವುದೋ ಎಣ್ಣೆ, ಯಾವುದೋ ಹಿಟ್ಟು, ಅದರಿಂದ ಕರೆದ ಅಪೂಪವನ್ನ ದಾನ ಮಾಡಿದರೆ ಏನು ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಂತಹ ಅಪೂಪಗಳನ್ನ, ಯಾವ ಅಪೂಪ ಅಂದ್ರೆ ಕಾಮನೆ, ಒಳ್ಳೆಯ ಕಾಮನೆ, ಒಳ್ಳೆಯ ಮದ, ಒಳ್ಳೆಯ ಲೋಭ ಇರುವಂತಹ ಅಪೂಪವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಾವು ಮಾತ್ರ ಚೆನ್ನಾಗಿರುವುದಲ್ಲ, ನಮ್ಮ ದೇಶವೂ ಕೂಡ ಚೆನ್ನಾಗಿ ಇರುತ್ತೆ. ಅದರಿಂದ ಏನು ಫಲ ಅಂತಂದರೆ ಹೈಂದವ ಸಮಾಜ, ಹಿಂದೂ ಸಮಾಜ, ಸನಾತನ ಧರ್ಮದ ಒಂದು ಪ್ರತೀಕ ಅದು ಮೇಲೆ ಹಾರಾಡ್ತಾ ಇರುತ್ತೆ ಅನ್ನುವಂತಹ ಉದ್ದೇಶಕ್ಕಾಗಿಯೇನೆ ಅಪೂಪ ದಾನವನ್ನ ಕೊಡ್ಲಿಕ್ಕಾಗಿ ಈ ಅಧಿಕ ಮಾಸವನ್ನು ತಿಳಿಸ್ತಾರೆ. ಅಲ್ಲಿ 33 ದೇವತೆಗಳ ಚಿಂತನೆಯನ್ನ ಹೇಳ್ತಾರೆ. ವಸುಗಳು ಅಂತ 8 ವಸುಗಳು ಅಲ್ಲಿ ಇದ್ದಾರೆ ಅಂತ. ದ್ರೋಣ, ಅರ್ಕ, ಪ್ರಾಣ, ಧ್ರುವ, ಅಗ್ನಿ, ವಿಭಾವಸು, ದೋಷ, ದ್ಯು ಅನ್ನುವಂತಹ ವಸುಗಳು, ವಸುಗಳನ್ನ ಅಲ್ಲಿ ಪೂಜೆ ಮಾಡಬೇಕಂತೆ. ಅದೇ ರೀತಿಯಾಗಿ 11 ರುದ್ರರು ಅಲ್ಲಿದ್ದಾರಂತೆ, 8 ಮತ್ತೆ 11.
11 ರುದ್ರ ದೇವತೆಗಳು ಅಲ್ಲಿದ್ದಾರಂತೆ. ಭೀಮ, ಅಜಯ್ ಕಪಾತ್, ಭವ, ಋಷಾಕಪಿ, ರೈವತ, ಮಹಾನ್, ಮಹಾದೇವ, ಅಹಿರ್ಬುದ್ಧ, ಓಜ, ಬಹುರೂಪ, ಉಗ್ರ ಅನ್ನುವಂತಹ 11 ರುದ್ರ ಇದ್ದಾರೆ. ಅದೇ ರೀತಿಯಾಗಿ 12 ಆದಿತ್ಯರ ಸಂಘ ಅಲ್ಲಿರಬೇಕಂತೆ. ವಿಶ್ವಾವಾನ್, ತೃಷ್ಟ, ಧಾತೃ, ಮಿತ್ರ, ಅರ್ಯಮ, ಸವಿತೃ, ಪರ್ಜನ್ಯ, ಶಕ್ರ, ಪೂಷ, ಭಗ, ವರುಣ, ಉರುಕ್ರಮ. ಅದಾದ ಮೇಲೆ ಪ್ರಜಾಪತಿ, ವಷಟ್ಕಾರ. ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವ, ವಷಟ್ಕಾರ ಅಂದ್ರೆ ಸಾಕ್ಷಾತ್ ಭಗವಂತ. ಇಷ್ಟೂ ಸೇರಿದ್ರೆ 33 ದೇವತೆಗಳಾಗ್ತಾರೆ. ಈ 33 ದೇವತೆಗಳನ್ನ 33 ಅಪೂಪಗಳಲ್ಲಿ ಅನುಸಂಧಾನ ಪೂರ್ವಕವಾಗಿ ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿ ಅಂತ ತಿಳಿಸ್ತಾರೆ. ನಮ್ಮಲ್ಲಿ ಇದೇ ಸಮಸ್ಯೆ. ಯಾಕೆ ಅಂದ್ರೆ ಇಷ್ಟೇನು ಹೆಸರು ಹೇಳಿದೀವಲ್ವಾ, ಈ ಹೆಸರು ನಾವು ಕೇಳೇ ಇಲ್ಲ ಅಂತ ಅಲ್ವಾ. ಯಾಕೆ ಕೇಳಿಲ್ಲ ಅಂದ್ರೆ ನಾವು ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಮನುಷ್ಯರಿಗೆ ಇಡಬೇಕಾದ ಹೆಸರುಗಳು ಪ್ರಾಣಿಗಳಿಗಿಡೋದು, ಪ್ರಾಣಿಗಳಿಗಿಡಬೇಕಾದಂತಹ ಹೆಸರು ಮನುಷ್ಯರಿಗಿಡುವಂಥದ್ದು. ನೀವು ನೋಡಿದ್ದೀರಾ ಕೇಳಿದ್ದೀರಾ ಅಂತ ಕೇಳಬೇಡಿ. ನನ್ನಲ್ಲೇ ಒಂದು ಅನುಭವವನ್ನು ಹೇಳ್ತೇನೆ. ಕೆಲವು ವರ್ಷಗಳಿಂದ ಒಬ್ಬ ವ್ಯಕ್ತಿ ಬೆಳಗಿನ ಜಾವದಲ್ಲಿ ಫೋನ್ ಮಾಡಿದ. ಆಚಾರ್ಯರೇ, ನನ್ನ ಮಗ ತೀರ್ಕೊಂಡ. ಹೌದಾ, ಅದಕ್ಕೆ ಮೈಲಿಗೆ ಆಚರಣೆ ಮಾಡಬೇಕಾ ಅಂತ. ಅದಕ್ಕೆ ಹೇಳಿದೆ, ಮೈಲಿಗೆ ಆಚರಣೆ ಮಾಡಬೇಕು ಅಂತಂದ್ರೆ ಮಗ ಎಷ್ಟು ವರ್ಷ ಅಂತ. 3 ವರ್ಷದ ಮಗ ಅಂದ. ಹೌದಾ, ಆಗ್ಲಿ 3 ವರ್ಷ ಅನ್ನೋ ಕ್ರಮ ಹೇಳ್ತಾರೆ. ಇಂಥ ಹಲ್ಲುಗಳು ಬಂದ್ರೆ ಹೀಗೆ ಅಂತ ಪುರಾಣ ಹೇಳುತ್ತವೆ. ಆ ರೀತಿಯ ಆಚರಣೆ ಬೇರೆ ಯಾರಿಗೂ ಇಲ್ಲ ಮೈಲಿಗೆ. ಆಯ್ತು ಅಂತ ಫೋನ್ ಇಟ್ಟ. ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡಿದ. ಆಚಾರ್ಯರೇ, ಅದು ಮೈಲಿಗೆ ವಿಚಾರ ಮುಗಿತು, ಇನ್ನು ಮಗನನ್ನ ಸಂಸ್ಕಾರ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೂ ಕೂಡ ನಾನು ಕೆಲವೊಂದ ಹೀಗೀಗೆ ಒಂದು ಕ್ರಮ ಇದೆ, ಅಲ್ಲಿ ಮಾಡಪ್ಪ. ಮತ್ತೆ ಫೋನ್ ಇಟ್ಟ. ಮತ್ತೆ ಮಾಡಿದ. ಆಚಾರ್ಯರೇ, ಎಲ್ಲ ವಿಚಾರ ಮಾಡ್ತಾ ಇದ್ದೇವೆ, ಜಾಗ ಸಿಗ್ತಾ ಇಲ್ಲ ಅಂತ. ಜಾಗ ಸಿಗ್ಲಿಕ್ಕೆ ಏನಿದೆ, ಬೆಂಗಳೂರಲ್ಲಿ 2-3 ಕಡೆ ಸ್ಥಳಗಳಿವೆ, ಎಲ್ಲಿ ಬೇಕಾದ್ರೂ ಹೋಗಿ ಮಾಡುವಂತ. ಅದಕ್ಕೆ ಕೊನೆಗೆ ಅವನು ಹೇಳಿದ, ಆಚಾರ್ಯರೇ, ಆ ಜಾಗದಲ್ಲಿ ಮಾಡ್ಲಿಕ್ಕಾಗೋದಿಲ್ಲ ಅಂತ. ಯಾಕೆ ಅಂದೆ. ಅವನ ಮಗನ ಹೆಸರು ಲೋಹಿತ ಅಂತ ಹೇಳಿದ್ದ. ಹೌದಾ, ಯಾಕಾಗೋದಿಲ್ಲ? ಇಲ್ಲ, ಅದೆಲ್ಲ ಆ ಜಾಗದಲ್ಲಿ ಮಾಡ್ಲಿಕ್ಕಿಲ್ಲ. ಮತ್ತೆಲ್ಲಿ ಮಾಡಬೇಕು? ಎಲ್ಲಿ ಪ್ರಾಣಿಗಳು ಇರ್ತಾರಲ್ವಾ ಅಲ್ಲಿ ಮಾಡ್ಬೇಕಂತೆ. ಅಲ್ಲ, ಮಗ ಪ್ರಾಣಿನ ಮನುಷ್ಯನ ಅಂತ ಕೇಳಿದೆ. ಇಲ್ಲ ಆಚಾರ್ಯ, ಮಗನ ಹೆಸರೇನು? ಲೋಹಿತ ಅಂತ ಹೇಳಿದ. ಹೌದಾ, ಎಷ್ಟು ವರ್ಷ? 3 ವರ್ಷ. ಹೋದ. ಪ್ರಾಣಿಗಳ ಸ್ಥಳದಲ್ಲೇ ಮಾಡಬೇಕು ಅಂತ ಹೇಳಿದ. ನಂಗೆ ಅವಾಗ ಅರ್ಥ ಆಯ್ತು, ಅವನಿಗೆ ಇದ್ದ ಮಗ ಅದು ಮನುಷ್ಯ ಮಗ ಅಲ್ಲ, ನಾಯಿ ಅಂತ ಅರ್ಥ ಆಯ್ತು. ಹಾಗೆ ನಿನ್ ಮಗ ಎಲ್ಲಿದ್ದಾನೆ ಅಂತ ಕೇಳಿದೆ. ಅವ್ರಿಗೆ ಪಾಪ ವಯಸ್ಸಾದಂತಹ ವ್ಯಕ್ತಿ. ನನ್ನ ಮಗ ಅಮೇರಿಕದಲ್ಲಿದ್ದಾನೆ ಆಚಾರ್ಯ. ಮಗನ ಹೆಸರೇನು ಅಂದ. ಚಿಂಟು ಅಂತ ಹೇಳಿದ. ನಡೆದ ಘಟನೆ. ಚಿಂಟು ಅಂತ ಹೇಳಿದ. ನೋಡಿ, ಯಾವ ಹೆಸರನ್ನ ಎಲ್ಲಿ ಇಡಬೇಕೋ, ಯಾವ ಹೆಸರನ್ನ ಯಾರಿಗೆ ಕೊಡಬೇಕೋ ಏನೇನೋ ಇಡ್ತಾ ಇದೆ. ಅನೇಕ ದೇವರ ಹೆಸರುಗಳಿವೆ. ಅಧಿಕ ಮಾಸದ ವಿಚಾರವನ್ನು ಎತ್ತಿಬಿಟ್ಟು ಸಾಕು, ಎಲ್ಲ ಗಂಡು ಮಗು ಆದರೆ 1 ಲಿಸ್ಟ್ ಸಿಗುತ್ತೆ, ಹೆಣ್ಣು ಮಗು ಆದರೆ 1 ಲಿಸ್ಟ್ ಸಿಗುತ್ತೆ. ಅನೇಕ ಹೆಸರು ಭಗವಂತನ, ಲಕ್ಷ್ಮೀದೇವಿಯ ದೊಡ್ಡ ದೊಡ್ಡ ಹೆಸರುಗಳು ಸಿಗ್ತಾ ಇವೆ. ಹಾಗಿರುವಾಗ ನಾವು ಬಿಟ್ಟು ಎಲ್ಲೆಲ್ಲೋ ಯಾವ್ಯಾವ ಹೆಸರಿಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ. ಹೀಗಿರುವಾಗ ದೇವರು ನಮಗೆ ಎಲ್ಲಿ ಒರಿತಾನೆ? ಆದರೂ ಕೂಡ ಈ ರೀತಿಯಾಗಿ ದೇವರ ಪ್ರತೀಕವಾದಂತಹ ಅಪೂಪದಲ್ಲಿ ಈ 33 ದೇವತೆಗಳನ್ನ ಅನುಸಂಧಾನ ಪೂರ್ವಕವಾಗಿ ಪೂಜೆ ಮಾಡ್ಬೇಕಂತೆ. ಕಾಂಸ್ಯಾನಿ ಸಂಪುಟಾನ್ಯೇವ 30 ದೇಯಾನಿ ಸರ್ವಥಾ 33 ಅಪೂಪಶ್ಚ ಮಧ್ಯೆ ಸಂಪೂರಿತಾಂಚ. ಕಾಂಸ ಪಾತ್ರೆ ಅಂತ. ಕಾಂಸ್ಯ ಅಂದ್ರೆ ಕಂಚಿನ ಪಾತ್ರೆಗಳಲ್ಲಿ ಈ ಅಪೂಪವನ್ನ ಇಟ್ಟು ಅದನ್ನು ಸಂಪೂರ್ಣವಾಗಿ ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ಬ್ರಾಹ್ಮಣರಿಗೆ ಕೊಡಬೇಕು. ಪ್ರತ್ಯಪೂತಂತು ಯಾವಂತಿ ಚಿತ್ರಾಣಿ ಪೃಥಿವೀತಲೆ ತಾವತ್ ವರ್ಷ ಸಹಸ್ರಾಣಿ ವೈಕುಂಠೆ ವಸಂತೆ ನರಃ ತತ್ರ ಪ್ರಯಾತಿ ಗೋಲೋಕಂ ನಿರ್ಗುಣಂ ಯೋಗಿ ದುರ್ಲಭಂ ಯದ್ಗತ್ವಾ ನ ನಿವರ್ತಂತೆ ಜ್ಯೋತಿರ್ಧಾಮ ಸನಾತನಂ. ಭಗವಂತ ಯಾರು ಇಷ್ಟು ವಿಶಿಷ್ಟವಾದ ಅಪೂಪ, ಛಿದ್ರವಾದಂತಹ ಅಪೂಪಗಳನ್ನ ಯಾರು ಭಗವಂತನಿಗೆ ನಿವೇದನೆ ಮಾಡಿ ಕಾಂಸ್ಯ ಪಾತ್ರೆ, ಕಂಚಿನ ಪಾತ್ರೆಯಲ್ಲಿ ಹಾಕಿಕೊಂಡು ಬ್ರಾಹ್ಮಣರಿಗೆ ಯಾರು
ದಾನವನ್ನ ಮಾಡ್ತಾರೋ ಅವರನ್ನ ಭಗವಂತ ವೈಕುಂಠದಲ್ಲಿ ತಾನೇ ಕೈ ಎತ್ತಿ ಕರಿತಾನಂತೆ, ಒಳಗಡೆ ಬಾ ಅಂತ. ಅನೇಕ ವರ್ಷಗಳ ಕಾಲ ಆ ವೈಕುಂಠದಲ್ಲಿ ಏನೇ ವಾಸವನ್ನ ಮಾಡಿಸ್ತಾನೆ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾ, ಹಾಗಾಗಿ ಅಪೂಪ ದಾನಾದಿಗಳನ್ನ ಮಾಡಬೇಕು ಅಂತ ಚಿಂತನೆ ಹೇಳ್ತಾರೆ. ಅದೇ ರೀತಿಯಾಗಿ ಪುಸ್ತಕ ದಾನವನ್ನ ಮಾಡ್ಲಿಕ್ಕಾಗಿ ಹೇಳ್ತಾರೆ. ವಿಶೇಷವಾದ ದಾನ ಪುಸ್ತಕ ದಾನ ಅಂತ. ಪುಸ್ತಕ ದಾನ ಅಂದ್ರೆ ವಿದ್ಯಾದಾನ ಅಂತ ಹೇಳ್ತಾರೆ. ಯಾವ ವ್ಯಕ್ತಿಗಳು ಶಾಸ್ತ್ರಾಧ್ಯಯನ ಮಾಡ್ತಿರ್ತಾರೋ, ವೇದಾಧ್ಯಯನ ಮಾಡ್ತಿರ್ತಾರೋ ಅಂತವರಿಗೆ ಪುಸ್ತಕಗಳನ್ನ, ವೇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅಥವಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ನಾವು ಹೋಗಿ ಕೊಟ್ರೆ ನಮ್ಮ ವಂಶದಲ್ಲಿ ಅಂತಹ ವೇದ ಶಾಸ್ತ್ರ ಓದುವಂತಹ ಮಕ್ಕಳು ಹುಡ್ತಾರಂತೆ. ಅದು ಅಧಿಕ ಮಾಸದಲ್ಲಿರುವಂತಹ ಫಲ. ಪ್ರತಿಯೊಂದು ಮಾಸದಲ್ಲಿ ಒಂದು ಫಲವನ್ನು ಹೇಳ್ತಾರೆ. ಅಧಿಕ ಮಾಸದಲ್ಲಿ ಹೇಳುವಂತಹ ಫಲ, ಯಾವುದೇ ಪುಸ್ತಕ, ನಾವು ಯಾವ ಪುಸ್ತಕವನ್ನ ಕೊಡ್ತೇವೋ ಹಾಗಂತ ಓದಿ ಇರುವಂತಹ ಪುಸ್ತಕ ಕೊಡೋದಲ್ಲ. ಯಾವ ವ್ಯಕ್ತಿ ಆ ಸಮಯದಲ್ಲಿ ಓದ್ಲಿಕ್ಕೆ ಏನು ಬೇಕೋ ಆ ಪುಸ್ತಕಗಳನ್ನ ದಾನವನ್ನಾಗಿ ಅವನಿಗೆ ಕೊಟ್ರೆ ಅದೇ ಪುಸ್ತಕದಿಂದ ಬಂದ ವಿದ್ಯೆಯನ್ನ ನಮ್ಮ ವಂಶದಲ್ಲಿ ಹುಟ್ಟುವ ಮಕ್ಕಳು ಅದನ್ನು ಓದುವಂತಹ ಭಾಗ್ಯ ಪಡಿತಾರೆ ಅನ್ನುವಂತಹ ಅನುಸಂಧಾನವನ್ನ ತಿಳಿಸ್ತಾರೆ. ದಾನ ವಿಶೇಷವಾಗಿ ಅದಕ್ಕಾಗಿ ಹೇಳೋದು. ಅಲ್ಲಿಯೂ ಹೇಳ್ತಾರೆ ಯಾರ್ಯಾರಿಗೆ ಕೊಡಬೇಕು ಅಂತ. ನಿಜವಾಗ್ಲೂ ಕೂಡ ಈ ಅಪೂಪ ದಾನ ಗೃಹಸ್ಥರಾದಿಗಳಿಗೆ ಕೊಡಬೇಕು ಅಂತ ಹೇಳ್ತಾರೆ. ಗೃಹಸ್ಥರಿಗೆ ಅಪೂಪ ದಾನ ಕೊಡಬೇಕು. ಈ ಪುಸ್ತಕ ದಾನ ಯಾರಿಗೆ ಮಾಡಬೇಕು ಅಂದ್ರೆ ಬ್ರಹ್ಮಚಾರಿಗಳಿಗೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಬ್ರಹ್ಮಚಾರಿಗಳು ಅಂದ್ರೆ ಗೃಹಸ್ಥರು ನಾವೇನು ಓದೋದೇ ಇಲ್ಲ, ಓದೋದೆಲ್ಲ ಬ್ರಹ್ಮಚಾರಿಗಳು. ಹಾಗಾಗಿ ಬ್ರಹ್ಮಚಾರಿಗಳಿಗೆ ಏನೇನು ವೇದ ಓದೋರಿಗೆ ವೇದಾಧ್ಯಯನಕ್ಕೆ ಬೇಕಾದಂತಹ ಪುಸ್ತಕಾದಿಗಳು, ಶಾಸ್ತ್ರಾಧ್ಯಯನಕ್ಕೆ ಬೇಕಾದಂತಹ ಪುಸ್ತಕಾದಿಗಳನ್ನು ಕೊಟ್ರೆ ಮರುಜನ್ಮದಲ್ಲಿಯೂ ಕೂಡ ನಮಗೆ ಅದೇ, ನಮಗೂ ದೇವರು ಕೊಡಬಹುದು, ಅದೇ ಜನ್ಮದಲ್ಲಿಯೂ ಕೊಡಬಹುದು. ಅಥವಾ ನಮ್ಮ ವಂಶದಲ್ಲಿ ಹೇಳ್ತಾರೆ ಪುತ್ರ ಪೌತ್ರಾಭಿವೃದ್ಧಯೇ, ನಮ್ಮ ವಂಶದಲ್ಲಿ ಬರುವಂತಹ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಒಬ್ರು ಆ ಪುಸ್ತಕವನ್ನ ಓದುವಂತಹ ಭಾಗ್ಯ ಅವರಿಗೆ ಭಗವಂತ ದೊರಕಿಸಿ ಕೊಡ್ತಾನೆ ಅಂತ. ಇನ್ನೂ ಒಂದು ಮಾತಿದೆ. ಯಾರ ಮನೆಯಲ್ಲಿ ಮಹಾಭಾರತ, ಯಾರ ಮನೆಯಲ್ಲಿ ರಾಮಾಯಣ, ಯಾರ ಮನೆಯಲ್ಲಿ ಸರ್ವಮೂಲ ಪುಸ್ತಕ ಇರುತ್ತೋ ಆ ಪುಸ್ತಕಕ್ಕೆ ಪೂಜೆ ಮಾಡಿ ಅಂತ. ಮಲಮಾಸ ವ್ರತಂ ನಾರಿ ಯಾಕರೋತೀಹ ಭಾರತ. ಪ್ರತಿನಿತ್ಯ ಆ ಪುಸ್ತಕಕ್ಕೆ ಪೂಜೆ ಮಾಡ್ಬೇಕಂತ. ಏನಾಗತ್ತೆ ಆಚಾರ್ಯ ಪುಸ್ತಕ ಪೂಜೆ ಮಾಡಿದರೆ ಅಂತಂದ್ರೆ, ನೋಡಿ, ಪುಸ್ತಕ ಮುಟ್ಟೋದ್ರಿಂದಲೇ ದೊಡ್ಡ ಪುಣ್ಯವನ್ನ ಹೇಳ್ತಾರೆ. ಯಾವುದೋ ಒಂದು ಸಮಯದಲ್ಲಿ ಆ ಪುಸ್ತಕವನ್ನ ತೆಗೆದು ನೋಡುವ ಭಾಗ್ಯವನ್ನ ಭಗವಂತ ಕೊಡ್ತಾನಂತ. ಇಲ್ಲವಾ ಆ ಪುಸ್ತಕವನ್ನ ಓದುವಂತಹ ಮಕ್ಕಳನ್ನ ಮನೆಯಲ್ಲಿ ಹುಟ್ಟಿಸ್ತಾನಂತ. ಹಾಗಾಗಿಯೇನೆ ತುಂಬಾ ದುರಾದೃಷ್ಟವಾದಂತಹ ವಿಚಾರಗಳು. 200-300 ವರ್ಷಗಳ ಹಿಂದೆ ಬರೆದಂತಹ ಅನೇಕ ಜ್ಞಾನಿಗಳ ಗ್ರಂಥಗಳು ಉಪಲಬ್ಧವಾಗಿಲ್ಲ. ಯಾಕೆ ಉಪಲಬ್ಧವಾಗಿಲ್ಲ ಅಂದ್ರೆ ಎಷ್ಟೋ ಜನ ತಗೊಂಡು ಹೋಗಿ ನೀರಿಗೆ ಹಾಕಿದವರು ಇದ್ದಾರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಎಷ್ಟೋ ಜನ ಅದನ್ನು ತಗೊಂಡು ಬೆಂಕಿ ಹಾಕಿದವರು ಇದ್ದಾರೆ. ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ನಮ್ಮ ಹಿರಿಯರು ಕೊಟ್ಟಂತಹ ಗ್ರಂಥಗಳನ್ನ ಮುಂದಿನ ಜನಾಂಗದಲ್ಲಿ ಒಬ್ಬರಾದರೂ ಓದಿರು ಸಾಕು, ದೊಡ್ಡ ಮಹಾತ್ಮೆ ಅದರಿಂದ ಗೊತ್ತಾಗತ್ತೆ. ಹಾಗಾಗಿ ಪುಸ್ತಕವನ್ನ ಮನೆಯಲ್ಲಿ ಇಟ್ಟುಕೊಳ್ಳೇಬೇಕು ಅನ್ನುವಂತಹ ವಿಚಾರಕ್ಕಾಗಿ ಏನೇ ಅಧಿಕ ಮಾಸ ತಿಳಿಸುತ್ತೆ. ಅದಾದ ಮೇಲೆ ಇದು ಕೇವಲ ಇಷ್ಟೆಲ್ಲ ಪುರುಷರಿಗಾಗಿ ಹೇಳಿ ಆಯಿತು. ಸ್ತ್ರೀಯರಿಗೇನು ಬೇಕು ಅನ್ನುವಂತಹ ವಿಚಾರಕ್ಕಾಗಿ ಸ್ತ್ರೀಯರಿಗೂ ಕೂಡ ಅನೇಕ ವ್ರತಗಳನ್ನ ಹೇಳ್ತಾರೆ. ಅಸಂಕ್ರಾಂತೆ ವ್ರತಂ ನಾರಿ ಯಾ ಕರೋತೀಹ ಸುಪ್ರಿಯೆ, ದಾರಿದ್ರ್ಯಂ ಪುತ್ರ ಶೋಕಂ ಚ ವೈದವ್ಯಂ ನಾಪ್ನುಯಾತ್ ಕ್ವಚಿತ್, ನರೋ ವಾ ಯದಿ ವಾ ನಾರೇ ಯಃ ಕುರ್ಯಾಚ್ಚ ಮರಿಮೃಜೆ ಸ ಸರ್ವ ಮುಖ ಭೋಕ್ತಾ ಚ ಭವೆನ್ನಾಸ್ತೇವ ಸಂಶಯಃ. ಅಧಿಕ ಮಾಸದಲ್ಲಿ ಅನೇಕ ವ್ರತಗಳನ್ನೇ ಸ್ತ್ರೀ ಪುರುಷರು ಇಬ್ಬರಿಗೂ ಹೇಳಿದ್ದಾರೆ. ಸ್ತ್ರೀಯರಿಗೆ ಅನೇಕ ವ್ರತಗಳನ್ನ ತಿಳಿಸ್ತಾರೆ. ನಕ್ತ ಭೋಜನ ಅಂತ. ನಕ್ತ ಭೋಜನ ತುಂಬಾ ವಿಶೇಷವಾದಂತಹ ವ್ರತ ಇದು, ನಕ್ತ ಭೋಜನ ಅಂತ.
ಏನು ನಕ್ತ ಭೋಜನ ಅಂತಂದರೆ ರಾತ್ರಿ ಮಾತ್ರ ಊಟ ಮಾಡ್ಬೇಕಂತ. ಬೆಳಗ್ಗೆ ಊಟ ಇಲ್ಲ, ಮಧ್ಯಾಹ್ನದ ಊಟ ಇಲ್ಲ, ಸಂಜೆಯ ಊಟ ಇಲ್ಲ. ಆಚಾರ ಸಂಜೆ ಊಟ ಮಾಡ್ತೀರಾ ಅಂತ ಕೇಳಬೇಡಿ, ಎಷ್ಟೋ ಜನ ಸಂಜೆ ಮಾಡೋರು ಇದ್ದಾರೆ. ಹಾಗಾಗಿ ಸಂಜೆ ಊಟ ಇಲ್ಲ, ರಾತ್ರಿ ಊಟ ಮಾಡ್ಬೇಕಂತೆ. ಯಾಕೆ ರಾತ್ರಿ ಊಟ ಮಾಡಬೇಕು ಅಂತಂದರೆ ಅದರಿಂದ ಏನು ಫಲ ಸಿಗುತ್ತೆ ಅಂತಂದರೆ ಅದನ್ನ ವಿಶೇಷವಾಗಿ ತಿಳಿಸ್ತಾರೆ. ಬೆಳಗಿನ ಊಟ ಯಾರಿಗೆ ಅಂತಂದ್ರೆ ದೇವತೆಗಳಿಗೆ ಅಂತೆ. ಪ್ರಾತಃ ಕಾಲದಲ್ಲಿ ಮಾಡುವಂತಹ ನೈವೇದ್ಯಾದಿಗಳು ನಾವೇನು ಊಟ ಮಾಡ್ತೇವೋ ದೇವರಿಗಾಗಿ ಸಮರ್ಪಣೆ ಮಾಡಬೇಕಂತ. ಅದಾದ ಮೇಲೆ ಋಷಿ ಮುನಿಗಳಿಗೆ ಮಧ್ಯಾಹ್ನದಲ್ಲಿ ಮಾಡುವಂತಹ ಊಟಾದಿಗಳು ಋಷಿ ಮುನಿಗಳಿಗೆ ಮಾಡಬೇಕಂತ. ಸೂರ್ಯಾಸ್ತಕ್ಕಿಂತ ಮುಂಚೆ ಏನು ಊಟ ಅಂತ ಹೇಳ್ತಾರೆ ನೋಡಿ, ಆ ಊಟವನ್ನ ಪಿತೃಗಳಿಗೆ ಸಮರ್ಪಣೆ ಮಾಡ್ಬೇಕಂತ, ಅಂದ್ರೆ ಅವರಿಗಾಗಿ ಬಿಡಬೇಕಂತೆ. ಇಷ್ಟೂ ಬಿಟ್ಟಂತಹ ವ್ಯಕ್ತಿ ಮೂರನೇ ಹೊತ್ತು ರಾತ್ರಿಯ ಸಮಯದಲ್ಲಿ ಯಾರು ನಕ್ತ ಭೋಜನವನ್ನ ಮಾಡ್ತಾರೋ ಅಂತವರಿಗೆ ವಿಶೇಷವಾದಂತಹ ವೈಧವ್ಯ ಅಂದ್ರೆ ಸೌಭಾಗ್ಯವತೆ, ಪುತ್ರ ಪೌತ್ರಾದಿಗಳು ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ನಕ್ತ ಭೋಜನ ವಿಶೇಷವಾಗಿ ಹೇಳುವಂತಹ ಮಾತು. ಇದಾದ ಮೇಲೆ ಇದೇ ರೀತಿಯಾಗಿ ಅನೇಕ ವ್ರತಗಳನ್ನ ಹೇಳ್ತಾರೆ. ಏಕಭುಕ್ತ ಅಂತ ಚಾತುರ್ಮಾಸದಲ್ಲಿ ಯಾವ್ಯಾವ ವ್ರತವನ್ನ ಹೇಳ್ತಾರೋ 4 ತಿಂಗಳು ಮಾಡಕ್ಕಾಗದೇ ಇರುವಂತಹ ವ್ರತಗಳನ್ನ ಈ 1 ತಿಂಗಳಲ್ಲಿ ಮಾಡಿದ್ರೆ ಸಾಕಂತೆ ಅನೇಕ ಫಲ ದೊರಕ ಹೋಗುತ್ತೆ ಅಂತ. ಈ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಈ ಧರಣಿ ದೇವಿ ಕೇಳುವಾಗ ವರಾಹ ದೇವರು ಅನೇಕ ವಿಚಾರವನ್ನು ತಿಳಿಸ್ತಾರೆ. ಅನೇಕ ಒಂದೊಂದು ವ್ರತಕ್ಕೂ ಕೂಡ ಒಂದೊಂದು ಇತಿಹಾಸವನ್ನ ತಿಳಿಸಿ ಒಂದೊಂದು ವ್ರತಕ್ಕೆ ಅನೇಕ ಫಲವನ್ನು ಹೇಳ್ತಾರೆ. ಅಷ್ಟೂ ವ್ರತಗಳನ್ನ ಈ ಒಂದೇ ಒಂದು ಅಧಿಕ ಮಾಸದಲ್ಲಿ ಮಾಡಿದ ಸಾಕಂತೆ ದೊಡ್ಡದಾದ ಫಲ ಸಿಗುತ್ತೆ ಅಂತ. ಇದನ್ನು ಹೇಳುವಾಗ ಆಚಾರ್ಯ ಅಷ್ಟೂ ವ್ರತ ಮಾಡ್ಲಿಕ್ಕಾಗದೇ ಇದ್ದಾಗ ಇನ್ಯಾವುದಾದ್ರೂ ವ್ರತ ಇದೆನಾ ಅಂತ ಕೇಳಿದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಉಪವಾಸ ವ್ರತಂ ಚೈವ. ನೋಡಿ, ಅಪೂಪದಾನ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿತ್ಯ ಮಾಡಬೇಕು ಅಂತ 1 ದಿನ ಮಾಡ್ತೇವೆ. ಇನ್ನೇನಾದ್ರೂ ದಾನ ಮಾಡಬೇಕಾದ್ರೂ 1 ದಿನ ಮಾಡ್ತೇವೆ. ನಾವು ಪ್ರತಿನಿತ್ಯ ಯಾವುದು ಮಾಡಬಹುದು ಅಂದ್ರೆ ಉಪವಾಸ ವ್ರತ ಮಾಡಬಹುದು. ಏಕಾದಶಿ ಮಾಡುವುದೇ ಕಷ್ಟಾಚಾರ್ಯ, ಉಪವಾಸ ಏನ್ ಮಾಡುವುದು ಅಂತಂದ್ರೆ ಉಪವಾಸ ಅಂತಂದ್ರೆ ನಿಜವಾದ ಅರ್ಥ ದೇವರ ಸಮೀಪದಲ್ಲಿ ವಾಸ ಮಾಡುವುದು ಅಂತ. ಎಷ್ಟು ಹೊತ್ತಾಗಿರುತ್ತೋ ಅಷ್ಟು ಹೊತ್ತು ರಾಯರ ಮುಂದೆ ಕೂಡುವುದು ಉಪವಾಸ ಅಲ್ಲ, ದೇವರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಬಂದರೆ ಅದು ಉಪವಾಸ ಅಂತ. ಹಾಗಾಗಿ ಅಂತಹ ವ್ರತಗಳನ್ನ ಮಾಡಿ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಇನ್ನು ಅಧಿಕ ಮಾಸದಲ್ಲಿ ಮಾಡಬಾರದಾದಂತಹ ಕರ್ಮದ ಬಗ್ಗೆ ತಿಳಿಸ್ತಾರೆ. ಅನೇಕ ಕರ್ಮಗಳನ್ನು ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡಲಿಕ್ಕೆ ಯೋಗ್ಯವಲ್ಲದ ಕರ್ಮ ಒಂದೇ ಒಂದು ಕರ್ಮ ಹೇಳುತ್ತೇನೆ. ಯಾವುದು ಅಂತಂದರೆ ಪುರುಷರಿಗೆ ಹೇಳುವುದು ಅಥವಾ ಸ್ತ್ರೀಯರಿಗೆ ನಖ ನಮ್ಮ ಉಗುರುಗಳನ್ನ ಕತ್ತರಿಸುವುದೇ ನಿಷೇಧವಾದ ಕರ್ಮ. ನಮ್ಮ ಕೂದಲನ್ನ ಕತ್ತರಿಸುವುದೇ ನಿಷೇಧವಾದ ಕರ್ಮ ಅಂತೆ. ಆ ಕರ್ಮದಿಂದ ಬರುವಂತಹ ಪಾಪಗಳು ಅಷ್ಟೇ ಅಲ್ಲ, ಯಾರು ಉಗುರನ್ನ ಕತ್ತರಿಸ್ತಾರೋ, ಯಾರು ಕೂದಲನ್ನ ಕತ್ತರಿಸ್ತಾರೋ ಅಂತವರನ್ನ ನೋಡಿದ್ರೂ ಒಂದು ಪಾಪ ಬರುತ್ತಂತೆ. ಆ ಪಾಪದ ಬಗ್ಗೆ ವಿಚಾರವನ್ನ ನಾಳೆ ತಿಳಿಯೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸೃತ. ಶ್ರೀಕೃಷ್ಣಾರ್ಪಣಮಸ್ತು.